ನಮಸ್ಕಾರ. ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್. ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ, ಯುವರಾಜನಿಗೆ ಪಟ್ಟಾಭಿಷೇಕಕ್ಕೆ ಎಲ್ಲ ಈಗಾಗಲೇ ಟೈಮ್ ಕೂಡ ಬಂದಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಅವರ ತಾಯಿ ಭೋಜನಕೂಟಕ್ಕೆ ವಿಶೇಷ ಆಹ್ವಾನಿತರನ್ನು ಆಹ್ವಾನಿಸಿರುವಂಥದ್ದು, VIP ಗಳನ್ನು ಕರೆದಿರುವಂಥದ್ದು. ಅಂದರೆ ಇದರ ಮರ್ಮ ಏನು? ಈ ಭೋಜನಕೂಟದ ಮರ್ಮ ಆದಷ್ಟು ಬೇಗನೆ ಯುವರಾಜನಿಗೆ ಕಾಂಗ್ರೆಸ್ಸಿನ ಅಧ್ಯಕ್ಷ ಪಟ್ಟವನ್ನು ಕಟ್ತಾರಾ? ಕಟ್ಟಿದ ಮೇಲೆ ಏನಾಗಬಹುದು? ಇದೇ ಏನು ವಿಶೇಷ ಕಾರ್ಯಕ್ರಮ, ಅದು ಪಟ್ಟಾಭಿಷೇಕಕ್ಕೆ ಕಡೆಗಣನೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಸಾಕಷ್ಟು ನಾನು ಚರ್ಚೆ ಮಾಡ್ತೀನಿ. ರಾಹುಲ್ ಪಟ್ಟಾಭಿಷೇಕಕ್ಕೆ ಈಗಾಗಲೇ ಕ್ಷಣಗಳನ್ನೇ ಆರಂಭ ಆಗಿರುವಂಥದ್ದು. ಇದಕ್ಕೆ ಪೂರ್ವಭಾವಿಯಾಗಿ ಸೋನಿಯಾ ಗಾಂಧಿ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಔತಣಕೂಟದಲ್ಲಿ ಗಣ್ಯಾತಿ ಗಣ್ಯರು ಪಾಲ್ಗೊಳ್ತಾ ಇದ್ದಾರೆ. ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಮುಂದೆ ಪಟ್ಟಾಭಿಷೇಕಕ್ಕೆ ಒಂದು ಮುಹೂರ್ತ ಫಿಕ್ಸ್ ಮಾಡಬೇಕು ಅನ್ನುವಂಥದ್ದು ನಾಯಕಿಯ ನಿರ್ಧಾರ. ಏನೇನು ಆಗಬಹುದು ಹಾಗಾದರೆ ಬನ್ನಿ ಒಂದು ವರದಿ ನೋಡೋಣ. ರಾಹುಲ್ ಗಾಂಧಿ ಪಟ್ಟಾಭಿಷೇಕಕ್ಕೆ ತೆರೆಮರೆಯಲ್ಲಿ ಸಿದ್ಧತೆ. ಮೇ 6ಕ್ಕೆ ಹಿರಿಯ ನಾಯಕರಿಗೆ ಸೋನಿಯಾ ಭೋಜನಕೂಟ. ಅಂದು ರಾಹುಲ್ ಪಟ್ಟಾಭಿಷೇಕ ವಿಷಯ ಚರ್ಚೆ ಸಾಧ್ಯತೆ. ಐವತ್ತಾರು ದಿನಗಳ ಸುದೀರ್ಘ ವಿದೇಶ ಪ್ರವಾಸದ ಬಳಿಕ ತವರಿಗೆ ಮರಳಿರೋ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಈಗ ಹುಮ್ಮಸ್ಸಿನಲ್ಲಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಸಂಸತ್ತಿನಲ್ಲಿ ನೇರ ವಾಗ್ದಾಳಿ ನಡೆಸಿ ಆಡಳಿತ ಪಕ್ಷಕ್ಕೆ ತಾನೂ ಏನು ಕಮ್ಮಿ ಇಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ವಿದೇಶ ಪ್ರವಾಸದ ಬಳಿಕ ನವದೆಹಲಿಯಲ್ಲಿ ರೈತರ ರ್ಯಾಲಿ ನಡೆಸಿ ಕೇಂದ್ರ ಸರ್ಕಾರದ ಭೂಸ್ವಾಧೀನ ಕಾಯ್ದೆ ವಿರುದ್ಧವೂ ರಾಹುಲ್ ವಾಗ್ದಾಳಿ ನಡೆಸಿದ್ರು. ಬಳಿಕ ಗೌರಿಕುಂಡದಿಂದ ಆಮ್ ಆದ್ಮಿಯಂತೆ ಕಾಲ್ನಡಿಗೆಯಲ್ಲಿ 18 ಕಿಲೋಮೀಟರ್ ದೂರದ ಕೇದಾರನಾಥ ಪರ್ವತ ಏರಿ ಕೇದಾರನಾಥನ ಸನ್ನಿಧಿ ತಲುಪಿ ಹೊಸ ಚೈತನ್ಯ ಪಡೆದರು. ಈ ಮೂಲಕ 2013ರಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ಸಾವನ್ನಪ್ಪಿದವರಿಗೆ ರಾಹುಲ್ ಗೌರವ ಅರ್ಪಿಸಿದ್ರು. ಜೊತೆಗೆ ಅಲ್ಲಿನ ಕೂಲಿ ಕಾರ್ಮಿಕರ ಸಮಸ್ಯೆ ಏನು ಎಂಬುದರ ಬಗ್ಗೆಯೂ ರಾಹುಲ್ ಖುದ್ದು ತಿಳಿದುಕೊಂಡಿದ್ರು. ಕಳೆದ 2 ದಿನಗಳ ಹಿಂದೆ ರಾಹುಲ್ ಗಾಂಧಿ ದೇಶದ ಅತ್ಯಂತ ಬರಪೀಡಿತ ಪ್ರದೇಶ ಎನಿಸಿರುವ ಮಹಾರಾಷ್ಟ್ರದ ವಿದರ್ಭದಲ್ಲಿ ಪಾದಯಾತ್ರೆ ನಡೆಸಿ ರೈತರ ಅಹವಾಲು ಆಲಿಸಿದ್ರು. ಶಾಶ್ವತ ಬರಪೀಡಿತ ಪ್ರದೇಶ ವಿದರ್ಭ ವಲಯದ ಅಮರಾವತಿ ಜಿಲ್ಲೆಯ ಗುಂಜ್ ಗ್ರಾಮಕ್ಕೆ ಭೇಟಿ ನೀಡಿದ ರಾಹುಲ್ ರೈತರ ಜೊತೆ ಕಲೆತು ಬೆರೆತರು. ಅವರ ಜೊತೆ ಕುಳಿತು ಸಂಕಷ್ಟ ಆಲಿಸಿ ದಣಿವಾದಾಗ ನೀರು ಕೇಳಿ ಪಡೆದರು. ಈ ಮೂಲಕ ತಾನು ಬಡವರ ಪರ, ಕಾಂಗ್ರೆಸ್ ಸರ್ಕಾರ ಎಂದಿಗೂ ರೈತರ ಪರ ಎಂದು ದೇಶಕ್ಕೆ ಮನವರಿಕೆ ಮಾಡಿಕೊಟ್ರು. मैं आश्वासन कैसे दे सकता हूं? हम पार्टी की ओर से मदद करने की कोशिश करेंगे. हमारी कैपेसिटी मदद करने की इतनी नहीं है, मगर सचमुच में महाराष्ट्र की सरकार और दिल्ली की सरकार को सिर्फ महाराष्ट्र में नहीं, पूरे देश में वो किसान को और मजदूर को इग्नोर कर रहे हैं और बहुत कष्ट हो रहा है लोगों को, दुख हो रहा है, दर्द हो रहा है. तो कुछ ना कुछ तो करना चाहिए. मैं यहाँ आज चला हूँ. ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಹುಲ್ ಗಾಂಧಿ ಪಟ್ಟಾಭಿಷೇಕಕ್ಕೆ ಕಾಂಗ್ರೆಸ್ನಲ್ಲಿ ತೆರೆಮರೆಯ ಸಿದ್ಧತೆ ನಡೆಯುತ್ತಿದೆ. ಮೇ 6ಕ್ಕೆ ಪಕ್ಷದ ಹಿರಿಯ ನಾಯಕರಿಗೆ ಸೋನಿಯಾ ಗಾಂಧಿ ಭೋಜನಕೂಟಕ್ಕೆ ಆಹ್ವಾನ ನೀಡಿದ್ದಾರೆ. ಅಂದು ರಾಹುಲ್ ಪಟ್ಟಾಭಿಷೇಕ ಕುರಿತಂತೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ರಾಹುಲ್ ನಾಯಕತ್ವಕ್ಕೆ ಸಿಗಲಿದೆಯಾ ಬಹುಮತ? ಅಮರಿಂದರ್ ಸಿಂಗ್, ಶೀಲಾ ದೀಕ್ಷಿತ್ ವಿರೋಧ. ಮೋದಿಯಂತೆ ಯುವಕರೇ ತನ್ನ ಶಕ್ತಿ ಎಂದುಕೊಂಡಿರುವ ರಾಹುಲ್ ಗಾಂಧಿ ಕಾಂಗ್ರೆಸ್ನಲ್ಲಿನ ಹಿರಿತಲೆಗಳಿಗೆ ನಿವೃತ್ತಿ ನೀಡುವ ಉತ್ಸಾಹದಲ್ಲಿದ್ದಾರೆ. ಇದು ಈಗಾಗಲೇ ಹಲವರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗಾಗಿನೇ ರಾಹುಲ್ ಗಾಂಧಿ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೇರಿಸಲು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಪ್ರಯತ್ನಗಳಿಗೆ ಲೋಕಸಭೆ ಉಪನಾಯಕ ಕ್ಯಾಪ್ಟನ್ ಅಮರಿಂದರ್ ಸಿಂಗ್, ಮಾಜಿ ಸಂಸದ ಸಂದೀಪ್ ದೀಕ್ಷಿತ್ ವಿರೋಧ ವ್ಯಕ್ತಪಡಿಸಿದರು. ಬಳಿಕ ಹಿರಿಯ ನಾಯಕಿ ಶೀಲಾ ದೀಕ್ಷಿತ್ ಕೂಡ ಬಹಿರಂಗವಾಗಿಯೇ ವಿರೋಧ ವ್ಯಕ್ತಪಡಿಸಿ ನಾಯಕತ್ವಕ್ಕೆ ರಾಹುಲ್ ಲಾಯಕ್ಕಿಲ್ಲ, ಸೋನಿಯಾ ಬದಲಾಗಬೇಕಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾಂಗ್ರೆಸ್ನ ಇನ್ನೂ ಹಲವು ನಾಯಕರಿಗೆ ರಾಹುಲ್ಗಿಂತ ಪ್ರಿಯಾಂಕಾ ವಾದ್ರಾ ನಾಯಕತ್ವಕ್ಕೆ ಒಲವು ವ್ಯಕ್ತವಾಗಿದೆ. ಈಗಾಗಲೇ ಹಲವು ಹಿರಿಯ ನಾಯಕರು ರಾಹುಲ್ ನಾಯಕತ್ವಕ್ಕೆ ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಇದು ಕಗ್ಗಂಟಾಗುವ ಸಾಧ್ಯತೆಯೂ ಇದೆ. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಲೀಲಾ ಅವರು, ಬಿಜೆಪಿ ನಾಯಕಿ, ಮಾಜಿ ವಿಧಾನ ಪರಿಷತ್ ಸದಸ್ಯೆ. ಲೀಲಾ ಮೇಡಮ್, ಕಾರ್ಯಕ್ರಮ ತಮಗೆ ಸ್ವಾಗತ. ಮತ್ತೊಬ್ಬರು ಆರ್ ವಿ ವೆಂಕಟೇಶ್, ಕಾಂಗ್ರೆಸ್ ನಾಯಕರು. ವೆಂಕಟೇಶ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸ್ವಲ್ಪ ರವಿಕೃಷ್ಣ ರೆಡ್ಡಿ, ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು, ಆಮ್ ಆದ್ಮಿ ಪಾರ್ಟಿಯ ನಾಯಕರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅಶೋಕ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಸಮಾಜ ಸೇವಕರು. ಅಶೋಕ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಕಾಂಗ್ರೆಸ್ ನಾಯಕರಾಗಿರುವಂಥ ಆರ್ ವಿ ವೆಂಕಟೇಶ್ ಅವರಿಗೆ. ವೆಂಕಟೇಶ್ ಜಿ,
ರಾಹುಲ್ಗೆ ಪಟ್ಟಾಭಿಷೇಕ ಇನ್ನೇನು ದಿನಗಣನೆ ಅಂತ ಅನ್ಬೋದೇನೋ, ಹತ್ರ ಬರ್ತಾ ಇದೆ. ಈಗ ನಾನು ನಿಮ್ಮ ಮಾಧ್ಯಮದಲ್ಲಿ ವಿಶೇಷವಾಗಿ ನಿಮ್ಮಲ್ಲೂ ಕೂಡ ನಾನು ಹಿಂದಿನೂ ಕೇಳ್ಕೊಂಡಿದ್ದೀನಿ, ಯಾವ ರಾಜ ಮಹಾರಾಜರ ಕಾಲ ಅಲ್ಲ ಇದು. ದಯಮಾಡಿ ರಾಹುಲ್ ಗಾಂಧಿನ ನಮ್ಮ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಅಂದ್ರೆ ಸಾಕಾಗಿದೆ. ದಯವಿಟ್ಟು ಯುವರಾಜ ಮಹಾರಾಜ ರಾಹುಲ್ ಗಾಂಧಿ ಅಂದ್ರೆ ನಿಮಗೆ ಅದಕ್ಕಿಂತ ಜಾಸ್ತಿ ಸರ್. ಇಲ್ಲ ಕೇಳಿ, ಯಾವ್ದಾದ್ರು ಕಾರ್ಯಕ್ರಮ ರಾಹುಲ್ ಗಾಂಧಿ ಇಲ್ದೇನೆ ಸೋನಿಯಾ ಗಾಂಧಿ ಹೆಸರಿಲ್ದೇನೆ ನಾನು ಮಾಧ್ಯಮದಲ್ಲಿ ಮುಂಚೆನೂ ಕೂಡ ಮನವಿ ಮಾಡ್ಕೊಂಡಿದ್ದೀನಿ, ನಿಮ್ಮಲ್ಲೂ ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ದಯಮಾಡಿ ರಾಜ ಯುವರಾಜ ಮಹಾರಾಜನ ಪದಗಳ ಅಲ್ಲ 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 ಡೋಂಟ್ ಬಿ ವೆರಿ ಮಚ್ ಸರ್ಕಾಸ್ಟಿಕ್. ಒಂದು ಹಾಗಾದ್ರೆ ಯುವರಾಜ ಅನ್ನೋದು ಬೇಡ. ಓಕೆ ಫೈನ್. ಹಾಗಾದ್ರೆ ಯುವ ನಾಯಕ, ಕಾಂಗ್ರೆಸ್ ನ ಯುವ ನಾಯಕ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ, ಯುವ ನಾಯಕ ಅಂತ ಸಾಕು. ಅದನ್ನ ಬೇಕಾದ್ರೆ ಹೇಳಿ, ಬಟ್ ಸರ್ಕಾಸ್ಟಿಕ್ ಆಗಿ ಹೇಳೋದು ಬೇಡ ಅಂತ ನಾನು ನಿಮ್ಮಲ್ಲಿ ಅನೇಕ ಬಾರಿ ಮನವಿ ಮಾಡ್ಕೊಂಡಿದ್ದೀನಿ. ಒಂದು ಅಲ್ಲ, ನನಗೆ ಒಂದು ಪ್ರಶ್ನೆ ಉದ್ಭವ ಆಗೋದು, ಯುವ ನಾಯಕ ಅಂತ ಅನ್ಬೇಡಿ, ಅವ್ರಿಗೆ 45 ಒಂದು ಹುದ್ದೆ ಅಂತಿದೆ, ಯಾವ್ದು ಹುದ್ದೆ ಇಲ್ಲ ಅಂದ್ರೆ ನೀವು ಯುವ ನಾಯಕ ಅಂತ ಹೇಳ್ಬೋದು. ಒಂದು ಹುದ್ದೆ ACC ಉಪಾಧ್ಯಕ್ಷ ಅಂತ ನಮ್ಮ ಪಕ್ಷದಲ್ಲಿ ಒಂದು ದೊಡ್ಡ ಹುದ್ದೆಯನ್ನು ಅಧ್ಯಕ್ಷರಾಗಿ ಹೊಡಿಯಾರ. ಈಗ ಒಂದು ಫೈನ್. ಇನ್ನೊಂದು, ಸೋನಿಯಾ ಗಾಂಧಿ ಅವರು 23ನೇ ತಾರೀಕು ಔತಣಕೂಟ ಕೊಡ್ತಾ ಇದ್ದಾರೆ ಪಟ್ಟಾಭಿಷೇಕ ಕಟ್ಟಕ್ಕೆ. ಮತ್ತೆ ಕಟ್ಟಿದ್ರೆ ಏನಾಗಬಹುದು ಎಲ್ಲ ಅಂತ, ದಟ್ ಈಸ್ ಆಪ್ಟಿಮಿಸ್ಟಿಕ್. ಏನಾಗಬಹುದು ಕಟ್ಟಿದ ಮೇಲೆ ಆದ್ಮೇಲೆ ಅದೆಲ್ಲ ಗೊತ್ತಾಗೋದು. ಕಟ್ಟಕ್ಕೆ ಮುಂಚೆನೆ ಈಗ ಸೋನಿಯಾ ಗಾಂಧಿ ಅವರು ಇದೇ ಪ್ರಥಮ ಬಾರಿಗೆ ಹೊಸದಾಗಿ ಅವರೇನು ಟೀ ಕೊಡೋದು ಮತ್ತೆ ಭೋಜನ ಕುಟುಂಬ ಏರ್ಪಡಿಸ್ ಮಾಡೋದು, ಸೇರೋದು, ಎಲ್ಲರೂ ಇದೇನು ಹೊಸದಲ್ಲ, ಹಲವಾರು ಬಾರಿ ಮಾಡಿದ್ದಾರೆ. ಈ ಬಾರಿ ಮಾಡೋದಕ್ಕೆ ಮಹತ್ವ ಕೊಟ್ಟು ಆಪ್ಟಿಮಿಸ್ಟಿಕ್ ಆಗಿ ಸರ್ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಾನು ಯಾಕೆ ಮಾತು ಕೇಳ್ತೀನಿ ಅಂತಂದ್ರೆ, ನಿಮಗೆ ಸರ್ಕಾಸ್ಟಿಕ್ ಅಂತ ಅನಿಸಿದ್ರು ಕೂಡ, ನಿಮಗೆ ಇದು ಸ್ವಲ್ಪ ನಾವು ಕಣಕ್ತಾ ಇದೀವಿ ಅಂತ ಅನಿಸಿದ್ರು ಕೂಡ, ಒಂದೇನು ಅಂದ್ರೆ ಈ ಪಟ್ಟಾಭಿಷೇಕದ ಪದೇ ಪದೇ ಯಾಕೆ ಬರುತ್ತೆ ಅಂತಂದ್ರೆ, ಅದನ್ನು ಯಾಕೆ ಬರುತ್ತೆ ಅಂತಂದ್ರೆ, ಈ ನಮ್ಮಲ್ಲೊಂದು ಮಾತಿದೆ, ಈ ಮದುವೆ ಆಗದಂಗ ಹುಚ್ಚು ಬಿಡದಂಗ ಮದುವೆ ಆಗಲ್ಲ ಅಂತ. ಈ ರಾಹುಲ್ ಗಾಂಧಿ ಅವರ ಬಗ್ಗೆ ಕಾಂಗ್ರೆಸ್ಗೆ ಇರುವಂತ ಅಪಾರವಾದಂತ ಭ್ರಮೆ ಇದೆಯಲ್ಲ ಸರ್. ರಾಹುಲ್ ಗಾಂಧಿ ಬಗ್ಗೆ ಅಷ್ಟೇ ಅಲ್ಲ, ಆ ಒಂದು ನೆಹರು ಗಾಂಧಿ ಕುಟುಂಬ ಏನಿದೆ ಭ್ರಮೆ ಇದೆ, ಸಂಪೂರ್ಣವಾಗಿ ಭ್ರಮೆ ಇದೆ. ಭ್ರಮೆ ಅಂತಲ್ಲ, ನಮಗೆ ಒಂದು ಅಟ್ಯಾಚ್ಮೆಂಟು, ಮತ್ತೆ ನಮಗೆ ನಮ್ಮ ಮನೆ, ನಮ್ಮ ಒಂದು ಕುಟುಂಬ ಎಷ್ಟು ಇದೋ ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬ ಅಂತ ನಾವು ಭಾವಿಸಿದೀವಿ, ಕುಟುಂಬದ ಮುಖ್ಯಸ್ಥರು ಅಂತ ನಾವು ಭಾವಿಸ್ಕೊಂಡು. ಓಕೆ ಒಂದು ಪಕ್ಷ ನೋಡಿ, ಏನೂ ಕೂಡ ಯಾವುದೇ ಅರ್ಹತೆ ಯೋಗ್ಯತೆಗಳ ಸಾಬೀತಾಗದೇ ಯಾವುದಾದ್ರೂ ಒಂದು ಪಕ್ಷದಲ್ಲಿ ನಾಯಕತ್ವದ ಪಟ್ಟ ಕಟ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಮಾತ್ರ. ಇಲ್ಲ, ಇಲ್ಲಿ ಕುಟುಂಬದ ರಾಜಕಾರಣವೇ ವಿನಃ ಇಲ್ಲಿ ದೇಶ, ಸಮಾಜ, ಜನಗಳ ಕಷ್ಟ ಸುಖಗಳನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಇದ್ಯಾವುದು ಕೂಡ ಕನ್ಸಿಡರ್ ಆಗಲ್ಲ. ಈಗ ನೋಡಿ, ಕುಟುಂಬ ರಾಜಕಾರಣ ಅಂತ ಹೇಳಿದಾಗ ವೆಸ್ಟ್ ಬೆಂಗಾಲಿಂದ ಹಿಡಿದು ಕಾಶ್ಮೀರದಿಂದ ಹಿಡಿದು ಇವತ್ತು ಕನ್ಯಾಕುಮಾರಿವರೆಗೂ ಕೂಡ ಬೇರೆ ಬೇರೆ ಪಕ್ಷಗಳಲ್ಲೂ ಕೂಡ ಇದಿದೆ. ಮುಲಾಯಂ ಸಿಂಗ್ ಮಗ ಪ್ರಥಮ ಬಾರಿಗೆ MLA, ಅಖಿಲೇಶ್ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಮಾಡೋದು. ಇಲ್ಲಿ ಕುಮಾರಸ್ವಾಮಿ ಅವರು ಪ್ರಥಮ ಬಾರಿಗೆ MLA ಆದರು, ಮುಖ್ಯಮಂತ್ರಿ ಆದರು. ಇವರು 3 ಬಾರಿಗೆ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ. ಯಾಕೆ ಪ್ರಧಾನಿ ಆಗಬಾರ್ದು ಅಂತೀರಿ ನೀವು? ಅಲ್ಲ, ಖಂಡಿತ ಆ ಅರ್ಹತೆ. ನಿಮ್ಮ ಪ್ರಶ್ನೆ ಪ್ರಶ್ನೆ ಏನು ಅಂದ್ರೆ, ಸಿಂಗಲ್ ಸರಿ ಗೆದ್ದಿರುವಂತ MLAಗಳೇ ಮುಖ್ಯಮಂತ್ರಿಗಳಾದ್ಮೇಲೆ ಸ್ವಾಮಿ, ಕುಟುಂಬ ರಾಜಕಾರಣ ಏನು ಅರ್ಹತೆ ಇಲ್ಲ ಅಂತಿರಲ್ಲ, ಈ ಅರ್ಹತೆ ಎಲ್ಲ ಇದೆ. ಮತ್ತೆ ವಿಶೇಷವಾಗಿ ಪಕ್ಷದ ಸಂಘಟನೆ, ನಿಮಗೂ ಮುಲಾಯಂ ಸಿಂಗ್ ಯಾದವ್ಗೂ ನಿಮಗೂ ಹಾಗಾದ್ರೆ ಕುಮಾರಸ್ವಾಮಿ ದೇವೇಗೌಡ ಅವರಂತಲ್ಲ, ವ್ಯತ್ಯಾಸ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವತ್ತು ಅದು ಹಾಕೊಂಡ್ ಬಂದಿದೆ. ಅದು ಒರಿಸ್ಸಾಲಿ ಇರ್ಬೋದು, ಬೇರೆ ಬೇರೆ ತಮಿಳುನಾಡಲ್ಲಿ ಇರ್ಬೋದು, ಇನ್ನೊಂದು ಕಡೆ ಆಂಧ್ರಲ್ಲಿ ಇರ್ಬೋದು, ಎಲ್ಲ ಕಡೆನೂ ಹಾಕೊಂಡು ಬಂದಿದೆ. ಇದು ಯಾಕೆ ಕಾಂಗ್ರೆಸ್ನೇ ಅಂತ ನೀವು ಬಿಂಬಿಸ್ತೀರಾ? ಕಾಂಗ್ರೆಸ್ಗೆ ಒಂದು ಅವಿನಾಭಾವ ಸಂಬಂಧ ಕುಟುಂಬದ ಜೊತೆಗಿದೆ. ಫೈನ್ ಸರ್, ಅದನ್ನ ಯಾರು ತಳ್ಳಿ ಹಾಕಂಗಿಲ್ಲ. ಬಿಜೆಪಿ ಅವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ತುಂಬಾ ತಪ್ಪು ಮಾಡ್ದ, ನಾವೆಲ್ಲ ಪ್ರಶ್ನೆಗಳು ಕೇಳ್ತಾ ಇದೀವಿ, ಯಾಕಿಂತ ತಪ್ಪು ಮಾಡಿದ್ರಿ? ಅವ್ರು ಹೇಳರು, ನಾವು ಒಬ್ಬರೇ ಮಾಡಿದ್ದಲ್ಲ, ಇದು ಹಿಂದೆ ಕಾಂಗ್ರೆಸ್ ಮಾಡಿಲ್ವಾ, ಯಾವ್ದು ಹಿಂದೆ JDS ಮಾಡಿಲ್ವಾ, ಅಲ್ಲ ಯಾವುದೇ ತಪ್ಪುಗಳು ಕೇಳದಂತ ಸಂದರ್ಭದಲ್ಲಿ ಅಂದ್ರೆ ತಪ್ಪುಗಳನ್ನ ನಾವೊಬ್ಬರೇ ಮಾಡಿರೋದಲ್ಲಪ್ಪ, ಅವರು ಮಾಡಿರೋದು ಅಂತ ಹೇಳ್ಬಿಡೋದು. ಹಂಗೆ ನೀವ್ ಹೇಳೋದೇನು ಅಂತಂದ್ರೆ, ಅವ್ರು ಮಾಡಿಲ್ವಾ ಅವ್ರಿಗೆ, ಇವ್ರು ಮಾಡಿಲ್ವಾ ಇವ್ರಿಗೆ, ನಾವ್ ಯಾಕೆ ಮಾಡಬಾರ್ದು? ಈಗ ಪ್ರಜಾಪ್ರಭುತ್ವದಲ್ಲಿ ಹೋಲಿಕೆ ಅಂತ ಬರ್ತದೆ. ಫೈನ್ ಸರ್, ಹೋಲಿಕೆ ಬಂದಾಗ ಎಲ್ಲವನ್ನು ಹೇಳ್ಬೇಕಾದ್ರೆ ಅದೇ ಚರ್ಚೆ ಆಗೋದು. ಎಸ್ ಮೇಡಮ್ ತಮ್ಮ ಸರಿ. ನೀವು ಪ್ರಶ್ನೆನೇ ಉಲ್ಟಾ ಕೇಳ್ತಿದ್ದೀರಿ ಅಂತ ನನ್ಗನ್ಸುತ್ತೆ. ಈಗ ವೆಂಕಟೇಶ್ ಅವರು ಮುಲಾಯಂ ಸಿಂಗ್ ಮಗ ಆದ್ರು ಅಂತಂದ್ರೆ, ವಸ್ತುತಃ ಈ ದೇಶದಲ್ಲಿ ಒಂದು ರಾಜಕೀಯವಾದಂತಹ ವಾತಾವರಣ, ಅದು ಇವಾಗ ನೀವು ಹೇಳ್ತಿದ್ದೀರಲ್ಲ, ಇಂಥದ್ದು ಅದನ್ನ ಒಳ್ಳೇದು ಅಂತಿರೋ ಕೆಟ್ಟದ್ದು ಅಂತಿರೋ ಇದನ್ನೆಲ್ಲ ಹುಟ್ಟು ಹಾಕಿ ಬೆಳೆಸಿದ್ದೇ ಕಾಂಗ್ರೆಸ್. ಅದು ಇವಾಗ ನೆಹರು ಅವರು ಆದ್ಮೇಲೆ ನೆಹರು ಮಗಳನ್ನ ಬೆಳೆಸಿದ್ರು, ಅವ್ರಿಗೆ ಅರ್ಹತೆ ಇತ್ತು, ಅದೆಲ್ಲ ಸರಿ. ಆದ್ರೂ ಕೂಡ ಆ ವಂಶದವರೇ ಆಗಬೇಕು ಅಂತ ಅಲ್ಲಿ ದೊಡ್ಡದಾದ್ಮೇಲೆ ಉಳಿದವರು ಎಲ್ಲರೂ ಅದನ್ನ
ಪಾಲಿಸ್ಕೊಂಡು ಬಂದ್ರು. ಇವತ್ತು ಅವರೇ ಮಾಡಬಹುದಾದ್ರೆ ನಾವ್ ಯಾಕೆ ಮಾಡಬಾರ್ದು ಅನ್ನೋ ತರದಲ್ಲಿ ಬೆಳೆದಿದೆ. ಅದರಿಂದ ಇವ್ರು ಮಾಡಿದ್ರಿಂದ ಅವ್ರ ಮಾಡಿದ್ರೆ ಯಾತಕ ಆಗ್ಬಾರ್ದು ಅಂತ ಅವ್ರು ಕೇಳ್ತಾ ಇರ್ಬೋದು. ಅಲ್ಲ, ಇಲ್ಲಿ ಅರ್ಹತೆ ಪ್ರಶ್ನೆ ಅಂತ ಹೇಳಿದ್ರು. ಇಂದಿರಾ ಗಾಂಧಿಗೆ ಯಾವ್ದು ಅರ್ಹತೆ ಇಲ್ದಿರ ಪ್ರಧಾನಮಂತ್ರಿ ಆಗಿರಲಿಲ್ಲ. ಅರ್ಹತೆ ಇಲ್ದಿರ ಪ್ರಧಾನಮಂತ್ರಿ, ಅರ್ಹತೆ ಜವಾಹರ್ಲಾಲ್ ನೆಹರು ಮಗಳು ಅನ್ನೋದೇ ಒಂದು ಅರ್ಹತೆ ಆಗಿರ್ಲಿಲ್ಲ. ಅರ್ಹತೆ ಇರೋರ್ನೆಲ್ಲ ಪ್ರೈಮ್ ಮಿನಿಸ್ಟರ್ ಮಾಡಲ್ಲ ನಿಮ್ಮಲ್ಲಿ. ಈಗ ಮನಮೋಹನ್ ಸಿಂಗ್ ನೀವು ಮಾಡಕ್ ಆಗ್ತಿತ್ತ ಸಾಧ್ಯನಾ? ಖಂಡಿತ ಅರ್ಹತೆ ಇದೆ ಅಂತ ಒಂದೇ ಒಂದು ಕಾರಣದಿಂದ ಪ್ರಧಾನಮಂತ್ರಿ ಮಾಡಿದ್ರು ಕಾಂಗ್ರೆಸ್. ಯಾರು ಮಾಡಿದ್ರು? ಬೇರೆ ಯಾವ ಪಕ್ಷನೂ ಮಾಡಕ್ ಆಗಲ್ಲ. ಅಬ್ದುಲ್ ಕಲಾಂ ಅವ್ರನ್ನ ಪ್ರೆಸಿಡೆಂಟ್ ಮಾಡಿದ್ಯಾರ್ರಿ? ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿ ನೋಡಿ, ಈ ಪದಗಳನ್ನೆಲ್ಲ ಉಪಯೋಗಿಸೋದು ಬಿಡ್ಬೇಕು ನೀವು. ಅಲ್ಲ, ಖಂಡಿತ ತ್ಯಾಗ ಅಲ್ಲ. ಸುಮ್ಮನೆ ನೀವು ಒಪ್ಕೊಳ್ಳಕ್ಕೆ ನಿಮ್ಗೆ ಸಹಿಸಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇರೋಂತ ವಸ್ತುಸ್ಥಿತಿ ವಸ್ತುಂಶ ಮಾತಾಡ್ಬೇಕಲ್ಲ. ವಸ್ತುಸ್ಥಿತಿ ಅಲ್ಲ ಅದು. ಅಲ್ಲ, ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೋದಾಗಿತ್ತಲ್ಲ. ಖಂಡಿತ ಯಾಕಾಗಿಲ್ಲ? ಇಲ್ಲ. ಅವ್ರ ಅನುಭವಸ್ಥರಿದ್ದಾರೆ, ನಾನ್ ಪಕ್ಷವನ್ನು ನಡೆಸ್ತೀನಿ, ಅವ್ರು ಸರ್ಕಾರ ನಡೆಸಲಿ ಅಂತ ಹೇಳಿ ಒಬ್ಬ ಅನುಭವಸ್ಥರನ್ನ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಮಾತ್ರ. ಸಾಧ್ಯ ಆಗಲ್ಲ. ಮನಮೋಹನ್ ಸಿಂಗ್ ಪಾಪ ಏನು ಮಾಡ್ಲಿಲ್ಲ, ಅವರೇ ಪ್ರಧಾನಮಂತ್ರಿ ಹಿಂದ್ಗಡೆಯಿಂದ. ಹಿಂದ್ಗಡೆ ಮುಂದ್ಗಡೆ ಇವತ್ತು ಅಮಿತ್ ಶಾ ಇಂದ ಇದು ಮೋದಿ ಇಂದ ಯಾವ ಇದ್ದಾರೆ ಅದು ದೇಶಕ್ಕೆ ಗೊತ್ತಿದೆ. ಎಲ್ಲರಿಂದನೂ ಯಾರನ್ನ ಇರ್ಲೇಬೇಕಾಗತ್ತೆ. ಓಕೆ ಮೇಡಮ್, ಹಾಗಾದ್ರೆ ರಾಹುಲ್ ಪಟ್ಟಾಭಿಷೇಕದ ನಂತರದ ಪರಿಣಾಮಗಳು, ಸೊ ಅದನ್ನ ಕೇಳಿದ್ರೆ ಪಾಪ ಅವ್ರು ಹೇಳಿದ್ರು ಇಲ್ಲ ಬಹಳ ನೀವು ಮುಂದಿಂದೆಲ್ಲ ಕೇಳ್ತಾ ಇದೀರಿ, ಅದು ಮುಂದಿನ ಕತೆ ಮುಂದಿಂದಕ್ಕೆ ಅಂತಾರೆ ಅವರು. ಆದ್ರೆ ನಿಜಕ್ಕೂ ರಾಹುಲ್ ಗಾಂಧಿ ಅವರಿಗೆ ಒಂದು ದೊಡ್ಡ ಪಕ್ಷವನ್ನ, ಈ ದೇಶವನ್ನ ಬಹಳಷ್ಟು ಬಾರಿ ಬಹಳಷ್ಟು ವರ್ಷಗಳ ಕಾಲ ಆಳಿರುವಂತ ಒಂದು ಸಮರ್ಥ ಪಕ್ಷವನ್ನ ಸಮರ್ಥವಾಗಿ ಮುನ್ನಡೆಸಬಲ್ಲುವಂತ ಶಕ್ತಿ ಇದೆಯಾ ರಾಹುಲ್ ಗಾಂಧಿ ಅವರಿಗೆ? ಈಗ ನಾವು ಅದನ್ನ ಹೇಳೋದಕ್ಕಾಗೋದಿಲ್ಲ, ಅವರು ಪಕ್ಷದವರೇ ಹೇಳ್ತಾ ಇದ್ದಾರೆ. ಯಾವಾಗಲೂ ಕೂಡ ಖಂಡಿತವಾಗ್ಲೂ ಇದೆ ಅಂತಾರೆ. ಇಲ್ಲ ಬೇಡ ಅಂತ ಹೇಳ್ತಾ ಇರೋರು ಇದಾರಲ್ಲ. ಈಗ ನೀವು ತಾನು ತೋರಿಸಿದ್ರೆ ಶೀಲಾ ದೀಕ್ಷಿತ್ ಅವರು 15 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದವರು. ಅವ್ರು ಹೇಳ್ತಾ ಇರೋದು ಈಗ ಅವ್ರು ಆಗೋದು ಬೇಡ, ಸೋನಿಯಾ ಗಾಂಧಿನೇ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ಏನು ಅದರ ಅರ್ಥ? 15 ವರ್ಷ ಮುಖ್ಯಮಂತ್ರಿ ಆಗಿದ್ದಂತ ಶೀಲಾ ದೀಕ್ಷಿತ್ ಅವರು ಆ ಮಾತು ಹೇಳ್ತಾರೆ ಅಂದ್ರೆ ಅವ್ರಿಗೇನೋ ಒಂದು ಕೊರತೆ ಕಾಣಿಸ್ತಾ ಇದೆ. ಅಮರೀಂದರ್ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಹೇಳ್ತಾ ಇದ್ದಾರೆ. ಅದು ಆಂತರಿಕವಾಗಿ ಪಕ್ಷದಲ್ಲಿ ಎಲ್ಲಾ ರೀತಿಯಲ್ಲೂ ನಮ್ಮ ಅಭಿಪ್ರಾಯ ಹೇಳ್ಬಿಡ್ತೇನೆ, ನಿಮ್ದು ಹೇಳಿ ಸರ್. ಆಮೇಲೆ ಅಲ್ಲ, ನೀವು ಪ್ರಧಾನಮಂತ್ರಿ ಮಾಡಕ್ ಹೊರಟಿದ್ದಾರೆ ಅಂತ ಮಾತಾಡ್ತಿದ್ದೀರಾ. ಪ್ರಧಾನಮಂತ್ರಿ ಅಲ್ಲ, ಪಕ್ಷದ ಸಂಘಟನೆಯ ಅಧ್ಯಕ್ಷರಿಗೆ ಪ್ರೆಸಿಡೆಂಟ್ ಆಗ್ತಾ ಇದ್ದಾರೆ ಅನ್ನೋದನ್ನೇ ಹೇಳಿದ್ದು. ಪ್ರಧಾನಮಂತ್ರಿ ಎಲ್ರಿ ಈಗಲೇ ಯಾಕ್ರಿ ಕನಸು ಕಾಣ್ತೀರಾ? ಅಲ್ಲ, ಕನಸು ಕಾಣೋದು ಆಯ್ತು. ಮೋದಿ ಆಗ್ತಾರೆ ಅಂತ ಬಿಜೆಪಿ ಜನ ಕಂಡ್ರು, ಬಿಜೆಪಿ ಅವರೇ ಕಂಡಿರ್ಲಿಲ್ಲ. ನಿಮ್ ಪ್ರಕಾರ ಎಷ್ಟು ವರ್ಷ ನಂತರ ಕನಸು ಕಾಣ್ಬೇಕು ಅವರು? ಅಲ್ಲ, ಇನ್ 3ನೇ ವರ್ಷ ಶುರು ಮಾಡಬಹುದಾ? ಈಗ ಕಾಂಗ್ರೆಸ್ ಪ್ರೆಸಿಡೆಂಟ್ ವಿಚಾರ ಮಾತಾಡ್ತಾ ಇದ್ದೀವಿ. ನೀವು ಪಟ್ಟಾಭಿಷೇಕ ಅಂತ ಹೇಳೋದನ್ನ ನಾನು ಒಪ್ಪಲ್ಲ. ಪಾಪ ಅವರು ಹೇಳಿದ್ರು, ನೀವು ಈಗ ನೋಡಿ ಇಲ್ಲಿ ವಂಶಾಡಳಿತ ನಡೀತಾ ಇದೆ, ಅದರಿಂದ ಪಟ್ಟಾಭಿಷೇಕ ಆದ್ರೆ ಪ್ರಜಾಪ್ರಭುತ್ವ ಇದೆ ನಮ್ಗೆ, ಅದರಿಂದ ನಾವೆಲ್ಲ ಇದ್ ಮಾಡ್ತಾ ಇರೋದು. ಆದ್ರೆ ಅವರ ಸೀನಿಯರ್ ಲೀಡರ್ಸ್ ಮೋಸ್ಟ್ ಆಫ್ ದೆಮ್ ಆರ್ ನಾಟ್ ಇಂಟ್ರೆಸ್ಟೆಡ್. ಅದಕ್ಕೆ ಕಾರಣಗಳು ಅವರನ್ನೇ ಕೇಳ್ಬೇಕು ನೀವು. ಅವ್ರು ಹೇಳಿದ್ದಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಈಗ ಸೀನಿಯರ್ ಲೀಡರ್ಸೇ ಹೇಳಿದ್ದಾರೆ, ಒಬ್ಬರು ಲೇಡಿ ಹೇಳಿದ್ದಾರೆ. ಈಗ ಇಬ್ರು ಕೂಡ ಯಾರು ಈಗ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ, ಅದನ್ನ ನೇರವಾಗಿ ಹೇಳೋದಿಲ್ಲ. ಅವರು ಸೋನಿಯಾ ಗಾಂಧೀಜಿನೇ ಮುಂದುವರಿಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ನಾವು ಹೇಳೋದಲ್ಲ, ಅವರು ಹೇಳ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ಅನೇಕರಿಗೆ ಅದು ಅಸಮಾಧಾನ ಇದೆ. ಅಲ್ಲ, ಕೆಲವರು ಸೋನಿಯಾ ಗಾಂಧಿ ಅವರೇ ಮುಂದುವರಿಲಿ, ನಮಗೆ ಯಾರಿಗೇನೋ ಬೇರೆ ಅಸಮಾಧಾನ ಆದ್ರೂ ಪರವಾಗಿಲ್ಲ, ಅವ್ರ ಪಾರ್ಟಿನವರು ಒಪ್ಕೋಬೇಕು. ಇಲ್ಲಿ ನಾನು ನಿಮಗೆ ಯಾಕೆ ಕೇಳಿದೆ ಅಂದ್ರೆ ಅವ್ರಿಗೆ ಅರ್ಹತೆ ನಿಜವಾಗಿದೆಯಾ ಅಂತ ಯಾಕೆ ಕೇಳಿದೆ ಅಂದ್ರೆ ಮೇಡಮ್, ಇಲ್ಲಿ ಪಕ್ಷಾತೀತ ಮಾತಾಡೋ ಕೆಲವು ಸಂದರ್ಭಗಳಲ್ಲಿ ಹೆಚ್ಚಿಗೆ ಮಾತಾಡೋದು ಅಲ್ಲ. ಯಾಕಂದ್ರೆ ಭಾರತದಂತ ದೇಶವನ್ನ ಮುನ್ನಡೆಸಬಲ್ಲಂತ ಶಕ್ತಿ ಇದೆಯಾ ಅನ್ನುವಂತ ಪ್ರಶ್ನೆ ಅತ್ಯಂತ ಸಹಜವಾಗಿ ಉದ್ಭವ ಆಗುತ್ತೆ. ನಾನು ನಿಮಗೆ ಅದೇ ಪ್ರಶ್ನೆ ನಾನು ಕೇಳ್ತೀನಿ ಅಶೋಕ್. ಖಂಡಿತವಾಗಲೂ ಭಾರತದಂತ ದೊಡ್ಡ ರಾಷ್ಟ್ರವನ್ನು ಮುನ್ನಡೆಸಬಲ್ಲಂತ ಒಂದು ಶಕ್ತಿ, ಒಂದು ಸಾಮರ್ಥ್ಯ, ಯೋಗ್ಯತೆ, ಅರ್ಹತೆ ಇದೆಯಾ ರಾಹುಲ್ ಗಾಂಧಿ ಅವರಿಗೆ? ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಆಸ್ ಆನ್ ಟುಡೇ ಹಿ ಹಸ್ ನಾಟ್ ಪ್ರೆಸೆಂಟೆಡ್ ಹಿಮ್ಸೆಲ್ಫ್ ಆಸ್ ಎ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್. ಯಾಕೆಂದರೆ ಭಾರತ ಅಂತ ಒಂದು ವಿಭಿನ್ನ ರಾಷ್ಟ್ರ, ಎಲ್ಲಿ 125 ಕೋಟಿ, ಪ್ರತಿ 50 ಕಿಲೋಮೀಟರ್ಗೆ ಒಂದು ಕಲ್ಚರ್ ಚೇಂಜ್ ಆಗುತ್ತೆ, ಒಂದು ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಅಂಥ ಒಂದು ರಾಷ್ಟ್ರದಲ್ಲಿ ಯಾವ ರೀತಿ ರಾಜಕಾರಣ ಇಂದಿರಾ ಗಾಂಧಿಯವರು ಮಾಡಿದ್ರು, ಅಥವಾ ರಾಜೀವ್ ಗಾಂಧಿಯವರು ಅವ್ರ ತಂದೆ ಮತ್ತು ಅವರ ಅಜ್ಜಿಯವರು ಯಾವ ರೀತಿ ರಾಜಕಾರಣ ಮಾಡಿದ್ರು, ಆ ಎಬಿಲಿಟೀಸ್ ರಾಹುಲ್ ಗಾಂಧಿಯವರಲ್ಲಿ ಕಾಣ್ತಿದೆಯಾ? ಒಂದು ದೊಡ್ಡ ಪ್ರಶ್ನೆ. ಪ್ರತಿ ಸತಿನೂ ಸಹ ನೀವು ಎಲ್ಲೇ ಒಂದು ಯಾವುದೇ ಫೇಸ್ಬುಕ್ ಡಿಬೇಟ್ ತೊಗೊಳ್ಳಿ ಅಥವಾ ವಾಟ್ಸಪ್ ಡಿಬೇಟ್ ತೊಗೊಳ್ಳಿ ಅಥವಾ ಎಲ್ಲೇ ಡಿಬೇಟ್ ನಡೀಲಿ, ಯಾರ ಮಧ್ಯದಲ್ಲಿ ಒಂದು ಚಾಯ್ ಪಾರ್ಟಿ ನಡೀಲಿ, ಎಲ್ಲೇ ನಡೀಲಿ, ರಾಹುಲ್ ಗಾಂಧಿಯವ್ರ ಬಗ್ಗೆ ಅಟ್ಲೀಸ್ಟ್ 50% ಆಫ್ ಜನಕ್ಕೆ ಅಥವಾ 70% ಆಫ್ ಜನಕ್ಕೆ ಅಸಮಾಧಾನ ಇದೆ. ಯಾಕೆ ಅಂತಂದರೆ ಅವರು ಅವರ ಟ್ಯಾಲೆಂಟ್ನ ಎಲ್ಲೆಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಯಾವುದಾದ್ರು ಟಿ ವಿ ಇಂಟರ್ವ್ಯೂಸ್ನಲ್ಲಿ ಖಂಡಿತವಾಗ್ಲೂ ಇಲ್ಲ, ಅಥವಾ ಯಾವುದಾದ್ರೂ ಸೆಮಿನಾರ್ಸಲ್ಲಿ ಖಂಡಿತವಾಗ್ಲೂ ಇಲ್ಲ. ಅವರು ಇವತ್ತು ಅನೇಕ
ಪ್ಲಾಟ್ಫಾರ್ಮ್ಸ್ ಅಲ್ಲಿ ಎಸ್ ಫೇಲ್ಡ್ ಹಿಮ್ಸೆಲ್ಫ್. ಅವರೇ ಹೋಗ್ತಾರೆ, ಅವರೇ ಸಿಕ್ಕಾಕೊಂತಾರೆ, ಅವರೇ ಮಾತಾಡ್ತಾರೆ. ಈಗ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಒಂದು ದೊಡ್ಡ ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಯಂಗ್ಸ್ಟರ್ ನಾಯಕರು ರಾಜೇಶ್ ಪೈಲಟ್ ಇರ್ಬೋದು, ಸ್ಯಾಮ್ ಪೆಟ್ರೋಡಾ ಇರ್ಬೋದು, ಅಜಿತ್ ಜೋಗಿ ಇರ್ಬೋದು, ರಾಹುಲ್ ಗಾಂಧಿ ಅಂತ ಅಲ್ಲ ರಾಜೀವ್ ಗಾಂಧಿ ಏನಂದ್ರೆ ಅಂತವರ ಟ್ಯಾಲೆಂಟ್ ನ ರೆಕಗ್ನೈಸ್ ಮಾಡಿ ಅವರು ಇಂಡಿಯನ್ ಪೊಲಿಟಿಕ್ಸ್ ತರ್ತಾರೆ. ಅವರು ರಾಜೇಶ್ ಪೈಲಟ್ ಅವರು ಸಚಿವರಾಗಿ ಎಂತೆಂತ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಮನಮೋಹನ್ ಸಿಂಗ್ ವಾಸ್ ಆಲ್ಸೋ ಐಡೆಂಟಿಫೈಡ್ ಬೈ Rajiv Gandhi and a technocrat directly from university was made into a secretary and then he becomes RBI governor. PV Narasimha he was also there but ಎಲ್ಲ ಸಜೆಷನ್ಸ್ ತಗೊಂಡ್ರು. ರಾಹುಲ್ ಗಾಂಧಿ ಅವ್ರಿಗೆ ಏನ್ ಮಾಡ್ತಾರೆ, ತರುಣ್ ಗೊಗೊಯ್ ಅವ್ರ ಮಗನ್ ತಗೊಂತಾರೆ, ಇಲ್ಲಿ ಎಲ್ಲ ಅವ್ರವ್ರ ಮಕ್ಕಳನ್ನೇ, ಮಿಲನ್ ದೇವರವ್ರನ್ನ ತಗೊಂತಾರೆ, ಎಲ್ಲ ಅವ್ರವ್ರ ಮಕ್ಕಳೇ, ಯಾರ ರಾಜಕಾರಣಿಗಳು. ಅವ್ರಿಗೆ ಇವಾಗ ಒಂದು ಯಾವುದೋ ಒಂದು ವಿಶ್ಲೇಷಣೆ ಮಾಡ್ತೀವಿ ಕ್ರಿಕೆಟ್ ಅಲ್ಲಿ, ಇಮ್ರಾನ್ ಖಾನ್ ಅವರು ಒಂದು ಗ್ರೇಟೆಸ್ಟ್ ನಾಯಕ. ಏನಕ್ಕೆ ಅವ್ರೇನ್ ಮಾಡ್ತಾರೆ, ಇಲ್ಜಮಾಮ್ ಉಲ್ಲಕ್ ಅಂತ ಒಬ್ಬ ಬ್ಯಾಟ್ಸ್ಮನ್ ರೋಡಲ್ಲಿ ಆಡ್ತಿರ್ತಾನೆ, ಅವನ್ನ ಕರ್ಕೊಂಡ್ಬರ್ತಾರೆ, 6 ತಿಂಗಳು ಟ್ರೈನಿಂಗ್ ಕೊಡ್ತಾರೆ, ಡೈರೆಕ್ಟ್ ಆಗಿ 92 ವರ್ಲ್ಡ್ ಕಪ್ಗೆ ಎಂಟ್ರಿ ಕೊಡಿಸ್ತಾರೆ, ಫೈನಲ್ಸ್ ಗೆದ್ದು ಬಿಡ್ತಾರೆ, ವರ್ಲ್ಡ್ ಕಪ್ ಗೆಲ್ತಾರೆ. ಇಲ್ಜಮಾಮ್ ಉಲ್ಲಕ್ ಇಲ್ಲದೆ ಇದ್ದಿದ್ರೆ ಸೆಮಿಫೈನಲ್ಸ್ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ. ಅಂತಹ ಒಂದು ನಾಯಕತ್ವದ ಟ್ಯಾಲೆಂಟ್ಗಳನ್ನ ಪ್ರದರ್ಶನ ಮಾಡಿದಂಥವರು ಎಲ್ಲೆಲ್ಲೋ ಬೆಳೆದಿದ್ದಾರೆ. ರಾಹುಲ್ ಗಾಂಧಿ ಅವ್ರಿಗೆ ಆ ನಾಯಕತ್ವದ ವಂಶಗಳನ್ನ ಆಮೇಲೆ ಇದು ಹಾಗಾದ್ರೆ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ವ? ಹಾಗಾದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ನಾಯಕರುಗಳಿಗೆ ನೆಹರು ಗಾಂಧಿ ಫ್ಯಾಮಿಲಿ ಬಿಟ್ರೆ ಇನ್ಯಾರನ್ನೂ ಆಚೆ ನೋಡ್ತಿಲ್ಲ. ನನ್ಗೊಂದೇ ಒಂದು ಪ್ರಶ್ನೆ ಇದೆ. ಪ್ರೈಮರೀಸ್ ಮಾಡಿಸ್ತ್ರಿ ಬೆಂಗಳೂರು ನಾರ್ತ್ ಅಲ್ಲಿ ಮತ್ತು 15 ಕಾನ್ಸ್ಟಿಟ್ಯೂನ್ಸೀಸ್ ನಲ್ಲಿ. ಇವತ್ತು ಪ್ರೈಮರೀಸ್ ಮಾಡಿಸ್ಬಿಡಿ, ಒಂದು ಸಚಿನ್ ಪೈಲಟ್ ಆಗಲಿ, ಎಲ್ಲ ಯಂಗ್ಸ್ಟರ್ಸ್, ಸಚಿನ್ ಪೈಲಟ್ ಆಗಲಿ, ತಮ್ಮ ಪಕ್ಷದ ನಾಯಕರುಗಳೇ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತು ಇನ್ನೊಂದು 10 ಜನ ನಾಯಕರುಗಳನ್ನ ತಗೊಳ್ಳಿ, ಕಾನ್ಫಿಡೆನ್ಷಿಯಲ್ ಆಗಿ ವೋಟ್ ಮಾಡಿಸಿ, ನೋಡೋಣ ಯಾರು ಗೆಲ್ತಾರೆ ಅಂತ. ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು? ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅನ್ನೋ ಪ್ರಯತ್ನ ಪಟ್ಟಿದ್ದು ರಾಹುಲ್ ಗಾಂಧಿನೇ, ಬೇರೆ ಯಾರು ಅಲ್ಲ. ತಪ್ಪಿರ್ಬೋದು, ಒಂದು ಹೊಸ ಪ್ರಯತ್ನಗಳು ಬೇಕು ಅಂತೀರಾ, ಪ್ರಯತ್ನಗಳು ಬೇಕು ಅಂತೀರಾ, ಹೊಸ ಪ್ರಯತ್ನ ತಮ್ಮದೇ ಪ್ರಯತ್ನನ ತಮ್ಮ ಕಾಂಗ್ರೆಸ್ ಅವ್ರ ಪ್ರಯತ್ನ ಅದು ಹೌದು, ಖಂಡಿತವಾಗ್ಲೂ ತಪ್ಪು. ಯಾಕೆ ಅಂತಂದ್ರೆ ಅನೇಕ ಪಕ್ಷಗಳು ಹಿಂದೆ ಜನತಾ ಪರಿವಾರ ಪಕ್ಷಗಳಾಗ್ಲಿ ಅಥವಾ ಬಿಜೆಪಿನಾಗ್ಲಿ ಸಣ್ಣ ಮಟ್ಟದಲ್ಲಿ ಆಗ್ತಿತ್ತು, ಪ್ರಚಾರ ಕೊಟ್ಕೊಂತಿರ್ಲಿಲ್ಲ. ಇನ್ನೊಂದು ಸರ್, ಇನ್ನೊಂದೇನ್ ಗೊತ್ತಾ, ಕಾನ್ಫಿಡೆನ್ಷಿಯಲ್ ಆಗಿ ಎಲ್ಲಾರ ಬಗ್ಗೆ ಮಾಹಿತಿ ತಗೊಂತಾರೆ. ಒಂದು ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ಬೇಕಾದ್ರೆ ಯಾರಿಗೆ ಜನಬೆಂಬಲ ಇದೆ ಅಂತ ಅನ್ಬಿಟ್ಟು ಪ್ರೈಮರೀಸ್ ಮಾಡಿಸ್ರಿ, ಒಳ್ಳೇದ್ ಕೆಲಸ. ಇಟ್ ಶುಡ್ ಬಿ ಡೆಫಿನೆಟ್ಲಿ ಅಪ್ರಿಷಿಯೇಟೆಡ್. ಅದನ್ನೇ ಇವತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾಡಿಸಿ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾಡಿಸಿ, ಪ್ರೆಸಿಡೆಂಟ್ ನ ಸುಮ್ಮನೆ ತಗೊಂಡೋಗಿ ಕೊಟ್ಬಿಡ್ಬೇಡಿ. ಎಲ್ರಿಗೂ ಒಪ್ಪಿಗೆ ಇದ್ರೆ ಖಂಡಿತ ಆಗತ್ತೆ ಮುಂದಿನ. ಆಮೇಲೆ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಕಾರ್ಯಕರ್ತರ ಸೊತ್ತಲ್ಲ, ಅದು ಭಾರತೀಯರ ಸೊತ್ತು. ಖಂಡಿತವಾಗ್ಲೂ ಬಿಲೀವ್ ಮಾಡಿ. ಅದು ಇಲ್ಲ, 185 ವರ್ಷ ಇತಿಹಾಸ ಇದೆ ಅನ್ನೋದು ಬಿಟ್ಬಿಡಿ, ಅವತ್ತು ನಿಮ್ ಸೊತ್ತಾಗತ್ತೆ. 185 ವರ್ಷ ಇತಿಹಾಸ ಇದೆ ಅಂದ್ರೆ ಅದು ನಮ್ಮೆಲ್ಲ 185 ಇಲ್ಲ 130 ವರ್ಷ ಆಯ್ತು, 1885 ಆಯ್ತು, ಅದು ನಮ್ಮೆಲ್ಲರ ಸೊತ್ತು, ಜ್ಞಾಪಕ ಇಟ್ಕೊಳ್ಳಿ. ಇಟ್ ಇಸ್ ನಾಟ್ ಒಳ್ಳೆ ಮಾತು ಸರ್. ಸೊ ಇದು ಸಂಬಂಧಪಟ್ಟಂಗೆ ರವಿಕೃಷ್ಣ ರೆಡ್ಡಿ ಏನ್ ಹೇಳ್ತಾರೆ ಕೇಳ್ತೀನಿ, ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಮತ್ತಷ್ಟು ಚರ್ಚೆ. ಕ್ಷಣಗಣನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ರಾಹುಲ್ ಪಟ್ಟಾಭಿಷೇಕಕ್ಕೆ ನಿಜಕ್ಕೂ ಅರ್ಹರ ಅನ್ನುವಂಥದ್ದು ಈಗಿನ ಚರ್ಚಾ ವಿಷಯ. ಯಾಕಂದರೆ ಬಹಳಷ್ಟು ಸಂದರ್ಭಗಳಲ್ಲಿ, ಯಾಕಂದರೆ ನಾಯಕತ್ವ ಅನ್ನುವಂಥದ್ದು ಆಗಾಗ ಅದು ಪರೀಕ್ಷೆಗೆ ಒಳಪಡಬೇಕು. ತಮ್ಮ ಶಕ್ತಿ ಸಾಮರ್ಥ್ಯ ಏನು ಅದನ್ನು ಬೇರೆ ಬೇರೆ ರೂಪದಲ್ಲಿ ಪ್ರಕಟ ಮಾಡಬೇಕು. ಅದಾದ ನಂತರ ನಾಯಕತ್ವದ ಗುಣಗಳು ಅವರ ಹತ್ರ ಇದೆ ಅನ್ನಬಹುದು. ನೀವು ನೋಡಿ, ಪಂಚರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಏನಾಯಿತು, 8 ಸೋಲಾಯಿತು. ಅದಾದ ನಂತರ ನೀವು ಬಿಹಾರ ತಗೊಳ್ಳಿ, ದೆಹಲಿ ತಗೊಳ್ಳಿ, ನೀವು ಯಾವುದೇ ರಾಜ್ಯದ ಚುನಾವಣೆ ಸಂದರ್ಭದಲ್ಲಿ ತಗೊಳ್ಳಿ, ಆವಾಗ ರಾಹುಲ್ ಗಾಂಧಿ ಮ್ಯಾಜಿಕ್ ನಡೆಯುತ್ತೆ ಅನ್ನುವಂಥದ್ದು ಏನೂ ಆಗದೇ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರ ವರ್ತನೆ ಕೂಡ ಆರ್ಡಿನೆನ್ಸ್ ತರುವಂಥ ಸಂದರ್ಭದಲ್ಲಿ ಸಭೆಯಲ್ಲಿ ಇದ್ಕೊಂಡು ತಾಯಿ ಮಗ ಎಲ್ಲ ಇದ್ಕೊಂಡು ಎಲ್ಲ ಆಗಿ ಪತ್ರಿಕಾಗೋಷ್ಠಿ ನಡೀತಿರ್ಬೇಕಾರೆ ಬಂದು ಪ್ರಧಾನಮಂತ್ರಿಗಳ ಆರ್ಡಿನೆನ್ಸನ್ನು ಹರಿದು ಬಿಸಾಕಿ ಹೋಗ್ತಾರೆ. ಎಳಸ್ತಾನ ಅಲ್ದೇ ಮತ್ತಿನ್ನೇನು ಅಲ್ಲ ಇದು ಅಂತ. ಬಹಳಷ್ಟು ಸಂದರ್ಭಗಳಲ್ಲಿ ಜವಾಬ್ದಾರಿ ಎಲ್ಲ ಬಂದೆ ಸರ್, ಜವಾಬ್ದಾರಿ ತಗೊಳ್ಳುವಂತ ಅವಕಾಶ ಇದ್ರೂ ಕೂಡ ಜವಾಬ್ದಾರಿಯಿಂದ ನುಡಿಸ್ಕೊಳ್ತಾರೆ. ಇದೇನಿದು ನಿಜಕ್ಕೂ ಏನು ಅಂತಂದ್ರೆ, ಒಳ್ಳೆಯ ಆಯಕಟ್ಟಿನ ಒಂದು ಮಂತ್ರಿ ಸ್ಥಾನವನ್ನು ಪಡೆದು ಅಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನು ಹೊರಗಚ್ಚುವಂಥ ಪ್ರಯತ್ನಗಳಿತ್ತು, ಬೇಕಾದಷ್ಟು ಅವಕಾಶಗಳಿತ್ತು, ಯಾವುದನ್ನು ಕೂಡ ಮಾಡಲಿಲ್ಲ. ಇಂಥವ್ರನ್ನ ನಾಯಕರು ಅಂತ ಒಪ್ಕೊಳ್ಳೋಕೆ ಹೆಂಗೆ ಸಾಧ್ಯ? ರವಿಕೃಷ್ಣ ರೆಡ್ಡಿ, ಈಗ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ನ ಪ್ರಸ್ತುತತೆ ಬಗ್ಗೆ ಮಾತಾಡ್ತಿರೋದ್ರಿಂದ ನಾನು ಕಾಂಗ್ರೆಸ್ನ ಕಾರ್ಯಕರ್ತ ಆಗಲಿ ಸದಸ್ಯ ಆಗಲಿ ಅಲ್ಲದೆ
ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತನಾಗಿ ಮತ್ತೆ ಒಬ್ಬ ಸಾಮಾನ್ಯ ನಾಗರಿಕ. ಒಂದು 2-3 ವಿಚಾರ ಇಲ್ಲಿ. ರಾಹುಲ್ ಗಾಂಧಿ ಯುವ ನಾಯಕ ಅಲ್ಲ, ಈಗ ಕಂಡುಬಿಡ್ತಿರುವಂತ ನಾಯಕ ಅಲ್ಲ. ಅವರು ಸಂಸತ್ತಿನ ಹಿರಿಯ ಸದಸ್ಯರು. ಸಂಸತ್ತಿನ ರೆಕಾರ್ಡ್ ಪ್ರಕಾರ 11 ವರ್ಷಗಳಿಂದ ಸತತವಾಗಿ ಸಂಸತ್ತಿನಲ್ಲಿ ಭಾಗವಹಿಸ್ತಾ ಇರುವಂತವರು, 3ನೇ ಬಾರಿಗೆ ಆಯ್ಕೆ ಆಗಿರುವಂತವರು. ಎರಡನೇದಾಗಿ ಇವತ್ತಿನ ಸಂದರ್ಭದಲ್ಲಿ ದೇಶದಲ್ಲಿ ಅಧಿಕೃತವಾದ ವಿರೋಧ ಪಕ್ಷನೇ ಇಲ್ಲ ಸಂಸತ್ನಲ್ಲಿ ಇವತ್ತು. ಅಂತಹ ಸಂದರ್ಭದಲ್ಲಿ ಇವತ್ತು ಬಿಜೆಪಿಯ ಕೆಲವೊಂದು ಜನ ವಿರೋಧಿ, ಕಿಸಾನ್ ವಿರೋಧಿ ನರೇಂದ್ರ ಮೋದಿ ಆಡಳಿತದಲ್ಲಿ ಏನು ಆ ವಿಚಾರಗಳನ್ನ ಬಲಿಷ್ಠವಾಗಿ ಜನರ ಮುಂದೆ ಪ್ರತಿನಿಧಿಸುವಂತಹ ಒಂದು ಅವಕಾಶ ಇರೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಮುಂದಕ್ಕಿರುತ್ತೋ ಇರಲ್ವೋ ಅದು ಆ ಪಕ್ಷದ ನಾಯಕರಿಗೆ ಅವ್ರ ಯೋಗ್ಯತೆ ಮೇಲೆ ಬಿಟ್ಟಿದ್ದು. ಆದರೆ ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಜವಾಬ್ದಾರಿ ಇದೆ. ಹಾಗಾಗಿ ಈ ಒಂದು ವಿರೋಧ ಪಕ್ಷನೇ ಇಲ್ಲಿರುವಂತಹ ಸ್ಥಿತಿನಲ್ಲಿ ದೇಶವ್ಯಾಪಿಯಾಗಿ ಪಕ್ಷ ಇರುವಂತಹ ಸಂದರ್ಭದಲ್ಲಿ ಜನರ ಸಮಸ್ಯೆಗಳನ್ನ ಸಂಸತ್ತಿನಲ್ಲಿ ಇಡುವಂತಹ ಕಾಂಗ್ರೆಸ್ ಮುಕ್ತ ಭಾರತವನ್ನು ಕೇವಲ ಬಿಜೆಪಿ ಅವರು ಮಾತ್ರ ಕಾಣ್ತಾ ಇಲ್ಲ, ನಾವು ಕಾಣ್ತಾ ಇದೀವಿ. ಆದ್ರೆ ಸಂಸತ್ತಿನಲ್ಲಿ ಮತ್ತೆ ರಾಜಕೀಯವಾಗಿ ಇವತ್ತು ಬಿಜೆಪಿಯನ್ನ ಎದುರುಗೊಳ್ಳುವಂತ ಒಂದು ತಾಕತ್ತಿರೋದು ಕಾಂಗ್ರೆಸ್ಸಿನ ಬೆಂಬಲದಿಂದಲೇ ಸರ್ಕಾರ ರಚಿಸಿಕೊಂಡು ನೀವು ಹಿಂದೆ ಇಲ್ಲ. ನಾನು ಆಗ್ಲೇ ಹೇಳಿದ್ನಲ್ವಾ, ಇದನ್ನ ಪೂರ್ತಿಯಾಗಿ ಇನ್ನೊಂದು ನೀವು ರಂಗನಾಥ್ ಆಗ್ಲೇ ಒಂದು ಮಾತು ಹೇಳ್ತೀರಿ, ನಾವು ಇದನ್ನ ಪಕ್ಷಾತೀತವಾಗಿ ಯೋಚನೆ ಮಾಡ್ಬೇಕು ಅಂತ. ಆಮೇಲೆ ಅವರು ಅಶೋಕ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಕಾಂಗ್ರೆಸ್ ದೇಶದ ಆಸ್ತಿ ಅಂತ. ಇವರು ವೆಂಕಟೇಶ್ ತರದವರು ಈಗ ಏನು ವಂಶ ಪಾರಂಪರ್ಯನ ಮೆಚ್ಕೊಳ್ಳೋ ಅಂತವರು, ಕಾಂಗ್ರೆಸ್ನ ಒಂದು ಗುಲಾಮಗಿರಿಯನ್ನು ಒಪ್ಕೊಂಡು ಕಾಂಗ್ರೆಸ್ ನಲ್ಲಿ ಮುಂದುವರಿಯುವಂತಹ ಜನ. ನಾನು ವೆಂಕಟೇಶ್ ಅವ್ರ ವಿಚಾರ ಕೇಳ್ತಾ ಇಲ್ಲ. ಕಾಂಗ್ರೆಸ್ ನಲ್ಲಿ ಇರುವಂತವ್ರಿಗೆ ಅದು ಕಾಂಗ್ರೆಸ್ ಪ್ರಶ್ನಾತೀತವಾದದ್ದು, ನಮಗಲ್ಲ. ಅದು ಪ್ರತಿಯೊಂದು ಪಕ್ಷವೂ ನಾವು ವಿಮರ್ಶೆ ಮಾಡಲೇಬೇಕು. ಇಡೀ ದೇಶದ ಮೇಲೆ ಪರಿಣಾಮ ಬೀರೋದ್ರಿಂದ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿಯವರ ಮತ್ತು ಸೋನಿಯಾ ಗಾಂಧಿಯವರ ಇಶಾರೆ ಮೇಲೆ ಪಕ್ಷ ನಡೀತಿರೋದ್ರಿಂದ ಅವರ ಅಯೋಗ್ಯತೆಗಳು, ಅವರ ತೀರ್ಮಾನಗಳು, ಅವರ ಅರ್ಹತೆಗಳು ದೇಶದ ಮೇಲೆ ಪರಿಣಾಮ ಬೀರುತ್ತೆ. ಕೇವಲ ನರೇಂದ್ರ ಮೋದಿ ಬಿಜೆಪಿಯವರ ಆಡಳಿತ ಅಷ್ಟೇ ಅಲ್ಲ, ವಿರೋಧ ಪಕ್ಷವಾಗಿ ಯಾವ ರೀತಿ ವರ್ತನೆ ಮಾಡ್ತಾರೆ ಅದು ದೇಶದ ಮುಂದಿನ ದಿಕ್ಕು ಹೇಗೆ ಅನ್ನೋದನ್ನ ನಿರ್ಧರಿಸುತ್ತೆ. ಹಾಗಾಗಿ ಇವತ್ತು ಹಿರಿಯ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಈಗಲಾದ್ರೂ ಸಹ ಮುಂದೆ ಬಂದು ಕೆಲವೊಂದು ಕಾರ್ಯಗಳನ್ನ ಮಾಡಬೇಕು. ನಾನು ಇನ್ನೊಂದು ವಿಚಾರ ಹೇಳ್ಬೇಕು, ಇಂಟರ್ನಲ್ ಡೆಮಾಕ್ರಸಿ ಬಗ್ಗೆ ಮತ್ತೆ ಇದು ಏನು ಪ್ರೈಮರಿ ಎಲೆಕ್ಷನ್ಸ್ ಬಗ್ಗೆ. ನಾನು ನಿಜಕ್ಕೂ ಅದನ್ನ ಶ್ಲಾಘಿಸ್ತೀನಿ. ಕಾಂಗ್ರೆಸ್ನಲ್ಲಿ ಪ್ರಥಮ ಆಗಿದ್ದು, ಬೇರೆ ಪಕ್ಷಗಳಲ್ಲಿ ಆಗಿರ್ಬೋದು, ಆದ್ರೆ ಕಾಂಗ್ರೆಸ್ನಲ್ಲಿ ಪ್ರಥಮವಾಗಿ ಮೊದಲ ಹೆಜ್ಜೆನಲ್ಲಿ ಆರಂಭ ಆಗಿದೆ. ಇದನ್ನ ಅವರು ಟಿಕೆಟ್ ನ ತಮಗೆ ಬೇಕಾಗಿರೋರಿಗೆ, ತಮ್ಮ ಚೇಲಾಗಳಿಗೆ, ತಮಗೆ ಹಣ ತಂದು ಕೊಡೋರಿಗೆ, ಇಲ್ಲ ತಮ್ಮದು ಯಾವುದನ್ನು ತಲೆಹಿಡುತ್ತಾನ ಕೆಲಸ ಮಾಡುವಂತವ್ರಿಗೆ ಕೊಡೋದನ್ನ ಬಿಟ್ಬಿಟ್ಟು ಪ್ರೈಮರಿ ಎಲೆಕ್ಷನ್ಸ್ ಮೂಲಕ ಮೇಲಿನ ರಾಹುಲ್ ಗಾಂಧಿನೂ ಅಮೇಥಿನಲ್ಲಿ ಪ್ರೈಮರಿ ಎಲೆಕ್ಷನ್ ಅಲ್ಲಿ ಗೆದ್ದು ಅಲ್ಲಿ ಎಲೆಕ್ಷನ್ ನಿಂತ್ಕೋಬೇಕು. ಅದನ್ನ ಮಾಡಬೇಕು. ನಿಮ್ಗೆಲ್ಲ ನೀವು ಮಾಡಿ ತೋರಿಸ್ಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಲ್ಲಿ ನೀವು ಆಲ್ರೆಡಿ ಈಗ ಮಾಡ್ತಾ ಕೇಜ್ರಿವಾಲ್ಗೂ ಆಗಬೇಕಾಗತ್ತೆ, ಮೋದಿಗೂ ಆಗಬೇಕಾಗತ್ತೆ. ನಾನು ಹೇಳಿದ್ದು ನೀವು ಕಳೆದ 15 ಮಾತ್ರ ಮಾಡಿದ್ರಿ, ಅದನ್ನ ಎಲ್ಲಾ ಕಡೆನೂ ಮಾಡಿ. ನೀವಾದ್ರೂ ಸರಿ, ನೀವಾದ್ರೂ ಸರಿ ಆದರ್ಶ ಮಾಡಿ ತೋರಿಸಿ, ಆದರ್ಶವಾಗಿ ನಡ್ಕೊಳ್ಳಿ. ಅವಕಾಶ ಇದೆ, ನೀವು ಪ್ರಯತ್ನ ಮಾಡಿದ್ದೀರಾ, ಪ್ರಯತ್ನ ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಎರಡನೇದಾಗಿ ಈ ಒಟ್ಟಾರೆಯಾಗಿ ಪರಿಸ್ಥಿತಿನಲ್ಲಿ ರಾಹುಲ್ ಗಾಂಧಿ ಅವರು ಇವತ್ತು ಮುಂದೆ ನಿಂತ್ಕೊಂಡು ನಡೆಸಬೇಕಾಗಿದೆ. ಯಾಕಂದ್ರೆ ಅವ್ರ ಇಶಾರೆ ಮೇಲೆನೆ ನಡೆಯುತ್ತೆ. ಈಗಲಾದ್ರೂ ಸಹ ಕೈ ಸನ್ನೆ ಕಣ್ ಸನ್ನೆಯಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಸೋಲು ಏನಿದೆ ಅದನ್ನ ಅನುಭವಿಸಬೇಕು. ಆಮೇಲೆ 2009ರಲ್ಲಿ UPA 2 ಬರೋದಕ್ಕೆ ಕಾರಣ, ಬಹಳ ಪ್ರಮುಖವಾದ ಕಾರಣ ನನ್ನ ಪ್ರಕಾರ ರಾಹುಲ್ ಗಾಂಧಿನು. ಉತ್ತರ ಪ್ರದೇಶದಲ್ಲಿ ಅವತ್ತು 20 ಸೀಟಲ್ಲಿ ಬರಲಿಲ್ಲ ಅಂದಿದ್ರೆ ಕಾಂಗ್ರೆಸ್ ಪಕ್ಷ 80 ಸೀಟಲ್ಲಿ 20 ಪಕ್ಷದಲ್ಲಿ 20-25 ಪಕ್ಷದಲ್ಲಿ ಬಂತು. ಅದಕ್ಕೆ ಕಾರಣ ಏನಂದ್ರೆ ಸುಮಾರು 1 ವರ್ಷ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ ಈ ಕಾಂಗ್ರೆಸ್ ಇಲ್ವೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ 20 ಸೀಟ್ ತಂದ್ರು. ಆದ್ರೆ ಆಮೇಲೆ ವಿಧಾನಸಭೆ ಅಷ್ಟೊತ್ತಿಗೆ ಮಲಗ್ಬಿಡ್ತು. ಮತ್ತೆ ಅಲ್ಲಿನ ಸೋಲಿನ ದೊಡ್ಡ ಸೋಲು ರಾಹುಲ್ ಗಾಂಧಿ ತಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಇವತ್ತು ಸೋಲುಗಳನ್ನು ಎದುರಿಸುವಂತದ್ದಾಗಬೇಕು. ಇನ್ನೂ ಒಂದು 55-60 ದಿವಸಗಳ ರಜಾ ಮೇಲೆ ಬಹುಶಃ ಹೊಸ ರಾಹುಲ್ ಗಾಂಧಿ ನೋಡ್ತಾ ಇದೀವಿ. ಈ ರಾಹುಲ್ ಗಾಂಧಿ ಆದ್ರೂ ದೇಶಕ್ಕೆ, ರಾಹುಲ್ ಗಾಂಧಿ ದೇಶಕ್ಕೆ ಪ್ರಸ್ತುತರು ಅಲ್ವೋ ಅಥವಾ ದೇಶಕ್ಕೆ ಅಗತ್ಯ ಇದೆಯಲ್ವೋ ಅದನ್ನ ಜನ ತೀರ್ಮಾನಿಸ್ತಾರೆ. ಆದ್ರೆ ರಾಹುಲ್ ಗಾಂಧಿ ಕನಿಷ್ಠ ಅವರಾದ್ರೂ ಅಂದ್ಕೋಬೇಕು, ಈ ದೇಶಕ್ಕೆ ಅಗತ್ಯ ಆಗುವಂತ ನಾಯಕನಾಗಿ ನಾನು ಬೆಳಿಬೇಕು ಅಂತ. ಆದಾಗ ಜನನು ಅವ್ರು ಒಪ್ಕೊಳ್ತಾರೆ. ಏನೋ ಸ್ವಲ್ಪ ಬದಲಾವಣೆ ಮಾಡ್ತಾ ಇದೀವಿ, ಒಳ್ಳೆ ಬೆಳವಣಿಗೆ ಅನ್ಸುತ್ತೆ. ಬದಲಾವಣೆ ಕಾಣ್ತಾ ಇದೆ. 10 ವರ್ಷದಿಂದನೂ ಕೂಡ ಅವರು ಸಂಸತ್ ಸದಸ್ಯರಾಗಿದ್ದಾರೆ. 11 ವರ್ಷದಿಂದ ಈಗ ಈ 1 ವರ್ಷ ಸೇರಿ, ಯಾವುದೇ 1 ವರ್ಷನೂ ಸೇರಿ. ಅದ್ರ ಜೊತೆಗೆ ಅವರು ಕಳೆದ 10 ವರ್ಷದಿಂದ ಪಕ್ಷದ ಸಂಘಟನೆಯಲ್ಲಿ ಬಹಳ ಸಕ್ರಿಯವಾಗಿ ಮುಂಚೂಣಿ ಘಟಕಗಳನ್ನು ಅವರ ಒಂದು ಮುಖ್ಯಸ್ಥತೆಯಲ್ಲಿ ಬಹಳಷ್ಟು ಬದಲಾವಣೆಯನ್ನು ನಾವು ನೋಡಿದ್ದೀವಿ. ನಮಗೆ ಗೊತ್ತದು, ಯಾಕಂದ್ರೆ ಹೊರನೋಟಕ್ಕೆ ಗೊತ್ತಾಗಲ್ಲ. ಒಳಗೆ ಪಕ್ಷದ ಆಂತರಿಕ ವಿಚಾರಗಳು ಬಂದಾಗ ಸಾಕಷ್ಟು ಬದಲಾವಣೆಗಳು ನಮ್ಮ ಸಂಘಟನೆಯಲ್ಲಿ ತಗೊಂಡು ಬಂದಿದ್ದಾರೆ. ಇನ್ನೊಂದು ಅಶೋಕ್ ಅವರು ಹೇಳಿದ್ರು, ರಾಜೀವ್ ಗಾಂಧಿಯವರು ಎಲ್ಲರ ಅಭಿಪ್ರಾಯಗಳನ್ನ ತಗೊಂಡು ಮಾಡ್ತಿದ್ರು ಎಲ್ಲ ಅಂತ. ರಾಜೀವ್ ಗಾಂಧಿ ಅವರು ಕೂಡ ಪ್ರಧಾನಮಂತ್ರಿ ಆಗಕ್ಕೆ ಮುಂಚೆ ಅವರು ನಮ್ಮ ಪಕ್ಷದ ಕಾರ್ಯದರ್ಶಿಯಾಗಿ ಮತ್ತೆ MP ಆಗಿ ಕೆಲಸ ಮಾಡಿದ್ದು ಆ ಸಂದರ್ಭದಲ್ಲಿ ತಗೊಂಡಿರಲಿಲ್ಲ. ಪ್ರಧಾನಮಂತ್ರಿಗಳಾದಾಗ
ಇವರು ಮುಂದೆ ಆದಾಗ ಅದನ್ನೆಲ್ಲ ಮಾಡ್ತಾರೆ. ಅರವಿಂದ್ ಸ್ಟೆಪ್ ಅಶೋಕ್ ಮಾತಾಡಿದ್ರೆ ರಾಜೀವ್ ಗಾಂಧಿ ಅವರಿಗೆ ಒಂದು ದೂರದರ್ಶಿತ್ವ ಇತ್ತು, ಆದ್ರೆ ಅದು ರಾಹುಲ್ ಗಾಂಧಿ ಅವ್ರ ಹತ್ರ ಕಾಣ್ತಾ ಇಲ್ಲ. ರಾಜೀವ್ ಗಾಂಧಿ ಅವ್ರಿಗೆ ಇದ್ದಿದ್ದು ಯಾವಾಗ ಕಂಡಿದ್ದು? ಅವ್ರು ಪ್ರಧಾನಮಂತ್ರಿ ಆದ ಪ್ರಧಾನಮಂತ್ರಿ ಆದ್ಮೇಲೆ ಗೊತ್ತಾಗುತ್ತೆ. ಹೌದು, ಇವ್ರಿಗೂ ದೂರದೃಷ್ಟಿ ಇದೆ. ಒಂದು ದೊಡ್ಡ ವ್ಯತ್ಯಾಸ ಏನು? ರಾಹುಲ್ ಗಾಂಧಿ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಂತ ವ್ಯಕ್ತಿ, ರಾಜೀವ್ ಗಾಂಧಿ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದವರು. ಸಂಜಯ್ ಗಾಂಧಿ ಸತ್ತಾಗ ರಾಜಕೀಯಕ್ಕೆ ಬಂದವರು ಕೇವಲ 2-3 ವರ್ಷದಲ್ಲೇ ಅವ್ರು ಪ್ರಧಾನಮಂತ್ರಿ ಆದಂತವ್ರು. ಹಾಗಾಗಿ ಅವರಿಗೆ ವೆಂಕಟೇಶ್ ಅವರು ಸ್ವಲ್ಪ ಗಮನಿಸಬೇಕು ಇದನ್ನ. ನಾವು ನಿಮ್ಮ ಪಕ್ಷದ ಹಿತದೃಷ್ಟಿಯಿಂದ ಮತ್ತೆ ದೇಶದ ಹಿತದೃಷ್ಟಿಯಿಂದ ಮಾತಾಡ್ತಿದೀವಿ. ನೀವು ತುಂಬಾ ಡಿಫೆನ್ಸಿವ್ ಆಗೋದು ಬೇಕಾಗಲ್ಲ. ಒಂದಷ್ಟು ಇದೊಂದು ಆತ್ಮ ಅವಲೋಕನಕ್ಕೂ ಅವಕಾಶ ಆಗಬೇಕು. ಮತ್ತೆ ನಾವು ಏನ್ ಹೇಳ್ತಾ ಇದೀವಿ ಅದು ನಿಮ್ಮ ಏಳಿಗೆಯ ಪರವಾಗಿನೇ ಇದೆ. ನೀವು ಅದನ್ನ ತೀವ್ರವಾಗಿ ಟೀಕೆ ಮಾಡೋದು, ವಿಮರ್ಶೆ ಮಾಡೋದು, ನೀವು ಯಾರು ಹೇಳೋದು ಅನ್ನೋ ತರ ಬರಬಾರ್ದು. ಹಾಗಾಗಿ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ವ್ಯತ್ಯಾಸ ಕಳೆದ 11 ವರ್ಷಗಳ ಒಂದು ಅವಕಾಶ ಇತ್ತು. ವಿರೋಧ ಪಕ್ಷದವರಾಗಿರ್ಲಿ, ಇವಾಗ ಅವ್ರು ಏನಂದ್ರೆ ಎಕ್ಸ್ರೇ ಕಣ್ಣುಗಳಲ್ಲಿ ನೋಡ್ತಾ ಇದ್ದಾರೆ. ಎಕ್ಸ್ರೇ ಕಣ್ಣುಗಳಲ್ಲಿ ನೋಡಿದ್ರೆ ಮನುಷ್ಯನ ರೂಪ ಗೊತ್ತಾಗಲ್ಲ, ಬರೀ ಮೂಳೆಗಳು ಗೊತ್ತಾಗತ್ತೆ. ನಮಗೆ ಪಕ್ಷದವ್ರಿಗೆ ಗೊತ್ತು ಏನು ಅಂತ, ಅವರ ಸಂಘಟನೆ ಶಕ್ತಿ ಏನಿದೆ, ಅವರ ಆಲೋಚನೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಅವ್ರು ಇದುವರ ತನಕ ಇವಾಗ ಮಂತ್ರಿಯಾಗಿ ಮಾಡಿ ಅವ್ರ ಏನನ್ನ ತಪ್ಪು ನಿರ್ಧಾರ ಅದು ಬೇರೆ ವಿಚಾರ. ತಗೊಳ್ಳಬೇಕು ಅಂತ ನೀವು ಯಾರು ಮಾಡಕ್ ಬರಲ್ಲ. ಈಗ ನಾವೆಲ್ಲ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಬಿಜೆಪಿ ಮುಂಡಿಸ್ಕೊಂಡ್ಬಿಟ್ಟು ತಲೆ ಬೋಡ್ಸ್ಕೊಂಡ್ಬಿಡ್ತೀವಿ, ಅದಕ್ಕೆಲ್ಲ ಮಾಡ್ಕೊತಾರೆ. ಈಗ ಈ ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ಬಹಳ ಭಯಾನಕವಾದ ಸಾಮಾಜಿಕ ರೋಗ ಏನಂದ್ರೆ ಭ್ರಷ್ಟಾಚಾರ. ಯುಪಿಎ ಭ್ರಷ್ಟಾಚಾರ ಕಳೆದ 10 ವರ್ಷದಲ್ಲಿ ಹೇಳ್ತೀನಿ. ಒಂದ್ ನಿಮಿಷ, ನಾನು ಹೇಳೋದಕ್ಕೆ ಮೊದಲೇ ನೀವು ಅಡ್ಡಾಡ್ಬಿಟ್ರೆ ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಬರೋದಿಲ್ಲ. ಒಂದ್ ನಿಮಿಷ ಕೊಡ್ಬೇಕು. ಹಾಗಾಗಿ ಇದು ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, ಈ ಪಾಪದ ಶಿಶುಗಳ ಏನು ನಿರ್ಮಾತೃಗಳು ಕಾಂಗ್ರೆಸ್ನವರು ಅಷ್ಟೇ ಅಲ್ಲ. ನಮ್ಮ ರಾಜ್ಯದಲ್ಲಿ ಕಂಡು ಕೇಳರಿಯದಂತ ಭ್ರಷ್ಟಾಚಾರನ ಬಿಜೆಪಿಯವರು ಮಾಡಿದ್ರು. ಅನೇಕ ರಾಜ್ಯಗಳಲ್ಲಿ ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್, ಬಿಜೆಪಿಯವರು, ಕಾಂಗ್ರೆಸ್ ಎಲ್ಲ ಮಾಡಿದ್ರು. ಈ ಕಳೆದ 10 ವರ್ಷಗಳ ಈ ಭೀಕರವಾದ ಭ್ರಷ್ಟಾಚಾರದ ಸಾಮಾಜಿಕ ರೋಗದ ಬಗ್ಗೆ ಯಾವತ್ತಾದ್ರೂ ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ್ಲಿ, ಮುಂದೆ ನಿಂತ್ಕೊಂಡು ಹೇಳಿದ್ದಾಗ್ಲಿ, ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು 2 ವರ್ಷಕ್ಕೆ 3 ವರ್ಷಕ್ಕೆ ರಾಜೀವ್ ಗಾಂಧಿಗೆ ಹೇಳ್ಕೊಳಕ್ ಅವಕಾಶ ಆಗಲಿಲ್ಲ. ಸರಿ, ರಾಜೀವ್ ಗಾಂಧಿಗೆ ಆದ್ರೆ 11 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರು ದೇಶದ ಭ್ರಷ್ಟಾಚಾರದ ಬಗ್ಗೆ ರಾಹುಲ್ ಗಾಂಧಿ ಕಾಳಜಿ ಇದೆಯಾ ಅಂತ ಹೇಳಿದ್ರು. ನಾನೊಂದು ಹೇಳ್ಬಿಡ್ತೀನಿ. ಈಗ ಚೆನ್ನಾಗಿ ಗೊತ್ತು ರವಿಕೃಷ್ಣ ರೆಡ್ಡಿ ಅವರಿಗೆ RTI ಬಂದ ಮೇಲೆ ನಮ್ಮ ದೇಶದ ಹೋಗಿಲ್ಲ ನೋಡಿ, ತಂದಿದ್ಯಾರು? ಅದಕ್ಕೆ ಪ್ರಥಮ ಕಾರಣ ರಾಹುಲ್ ಗಾಂಧಿ. ನಿಮ್ ಕರ್ತವ್ಯ ಏನ್ ಮಾಡಿದ್ರಿ ಅಂತಿದ್ದೀರಲ್ಲ, ಅದು ಮಾಡಿದ್ದಲ್ವಾ? ಅದು RTI ತರಕ್ಕೆ ಪ್ರಮುಖ ಕಾರಣ ರಾಹುಲ್ ಗಾಂಧಿ. RTI ಬಂದ ಮೇಲೆ ಏನ್ ಮೇಡಮ್ ರಾಜೀವ್ ಗಾಂಧಿ ಕಾಲದಲ್ಲಿ ಈಗ ಬೇರೆ ಮಾಡ್ತಾರೆ, ಸೋನಿಯಾ ಗಾಂಧಿ ಬೇರೆ, ರಾಹುಲ್ ಗಾಂಧಿ ಒಂದು ಮಾಡ್ತಾರೆ. ಬರೋದಕ್ಕೆ ಅನೇಕ ಜನ ಕಾರಣಕರ್ತರು, ರಾಜೀವ್ ಗಾಂಧಿ ಕೂಡ ಇವರೆಲ್ಲ ಸೇರಿ ಮಾಡಿದ್ದು ಯಾವ್ದೋ ಒಂದು ನ್ಯಾಷನಲ್ ಅಡ್ವೈಸರಿ ಕಮಿಟಿ ಅಂತ ಮಾಡಿ ಸೋನಿಯಾ ಗಾಂಧಿ ಅವರು ನ್ಯಾಷನಲ್ ಅಡ್ವೈಸರಿ ಕಮಿಟಿ ಅಂತ ಮಾಡಿದ್ದು ಅಲ್ಲ. ನೀವು ಅದನ್ನು ನೀವು ಹೇಳ್ಕೊಳ್ಳಿ, ಪಾಪ ಸೋನಿಯಾ ಗಾಂಧಿ ಅವರು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲದೆ ಇರೋದನ್ನು ಅನುಕೂಲಕ್ಕೆ ನಿಮ್ಮ ಮೂಗನೇರಿಕೆ ನಿಮಗೆ ಬೇಕಾದವಾಗ ಸೋನಿಯಾ ಗಾಂಧಿ ಬಂದು ಪಟ್ಟಾಭಿಷೇಕ ಮಾಡ್ತಾರೆ ಅಂತ ಹೇಳ್ತೀರಾ, ಹಿಂಗೆ ಅಂದಾಗ ಬೇರ್ಪಡಿಸ್ತೀರಾ. ಅದು ನೀವು ರಾಜಕೀಯ ಮಾತುಗಳು ಮಾತಾಡೋದಕ್ಕೆ ನಾವೇನು ಮಾಡಕ್ಕಾಗಲ್ಲ. ನಾನು ಆಗಂದಿಲ್ಲ. ಬಿಟ್ಬಿಡಿ ಒಂದೇ ಒಂದು ನಿಮಿಷ. ನಾನು ಒಂದೇ ಒಂದು ಪ್ರಶ್ನೆ. ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ರೈತರು ಕಾಣಿಸ್ತಾ ಇದ್ದಾರೆ. ಅದೇ ವಿದರ್ಭ ಕ್ಷೇತ್ರದಲ್ಲಿ, ಅದೇ ಯುಪಿ ಅಮೇಠಿನಲ್ಲಿ ರೈತರು ಹಿಂದೆನೂ ವಿದರ್ಭಕ್ಕೆ ಹೋಗಿದ್ದಾರೆ, ಸೋನಿಯಾ ಗಾಂಧಿ ಅವರು ಹೋಗಿದ್ದಾರೆ, ರಾಹುಲ್ ಗಾಂಧಿ ಸ್ಪೆಷಲ್ ಪ್ಯಾಕೇಜಸ್ ಕೊಟ್ಟಿದ್ದಾರೆ. ಇವತ್ತು ಸ್ಪೆಷಲ್ ಪ್ಯಾಕೇಜಸ್ ಏನ್ ಮಾಡಬೇಕಾಗುತ್ತೆ? ಸಾಯಿಸಬೇಕಾಗಿಲ್ಲ. ಹತ್ತು ವರ್ಷ ಮಹಾರಾಷ್ಟ್ರದಲ್ಲೂ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು. ಆವಾಗಲೇ ಮ್ಯಾಕ್ಸಿಮಮ್ ಆಗಿದ್ದು ಅಂತ ಹೇಳ್ತಾ ಇದ್ದೀವಿ. ಇವತ್ತು ಅಮರಾವತಿ ಅತ್ಯಂತ ಹಿಂದುಳಿದಿರುವಂತಹದ್ದು, ತುಂಬಾ ಮ್ಯಾಕ್ಸಿಮಮ್ ಸೂಯಿಸೈಡ್ಸ್ ಆಗ್ತಾ ಇರುವಂತ ಜಾಗ, ಅಲ್ಲಿಗೆ ಹೋಗಿದ್ದಾರೆ ಸಾಹೇಬ್ರು. ಈಗ 10 ವರ್ಷದಲ್ಲಿ ಇದನ್ನ ನಿಲ್ಲಿಸೋದಕ್ಕೆ ಯಾವ ವಿಧವಾದಂಥ ಆಕ್ಷನ್ ಪ್ಲಾನ್ ಅವ್ರು ಕೊಟ್ಟರು. ಈಗ ಒಬ್ಬ ನಾಯಕ ನಿಜವಾಗ್ಲೂ ಮುಂದೆ ದೇಶದ ಚುಕ್ಕಾಣಿ ಹಿಡಿಯೋದಕ್ಕೆ ಆಸಕ್ತಿ ಇರುವಂಥವ್ರು, ಕಾಂಗ್ರೆಸ್ ಪಾರ್ಟಿ
ಯಾವ ವಿಧದಲ್ಲಿ ಒಂದೇ ಒಂದು ಸ್ಯಾಂಪಲ್ ತಗೊಂಡು ಅಲ್ಲಿ ತಮ್ಮ ಈ ಆಕ್ಷನ್ ಪ್ಲಾನ್ ಯಾವ್ದಿದೆ ಅದನ್ನ ಮಾಡಿ ತೋರಿಸಬಹುದಾಗಿತ್ತಲ್ಲ. ಇಡೀ ದೇಶಕ್ಕೆ ನೀವು ಪ್ಯಾಕೇಜ್ ಕೊಡ್ತೀರಾ, ಅವ್ರಿಗೆ ಸೇರಲ್ಲ. ದಟ್ ಇಸ್ ದಿ ಪ್ರಾಬ್ಲಮ್ ಇನ್ ಇಂಡಿಯಾ. ಸೇರಲ್ಲ ಎಲ್ಲತ್ರಲ್ಲೂ ಅಲ್ಲ, ಕೆಲವೊಂದು ವಿಚಾರದಲ್ಲಿ ಅದನ್ನ ಹೇಳಿದ್ರು ನಮ್ಮ ಸೇರೋ ಹಾಗೆ ಮಾಡಬೇಕು. ಅದು ಹೇಳಿದ್ದು ನಮ್ಮ ರಾಜೀವ್ ಗಾಂಧಿ ಅವರೇ. ರಾಹುಲ್ ಗಾಂಧಿ ಕಾಂಗ್ರೆಸ್ ಅವರು 10 ವರ್ಷ ಮಾಡ್ಲಿಲ್ಲ ಅಂತ, ಈ 1 ವರ್ಷದಲ್ಲಿ ಬಿಜೆಪಿ ಅವರು ಏನ್ ಮಾಡಿದ್ದಾರೆ ಅದನ್ನ ನಿಲ್ಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದನ್ನು ಪ್ರಶ್ನೆ ಕೇಳ್ಕೋಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಅವ್ರು ಕೇಳಿದ, ಈಗ ಬಿಜೆಪಿ ಅವರು ಒಂದು ಮಾತು ಹೇಳಿದ್ರು ನನಗೊಂದು 2-3 ವೇದಿಕೆಗಳಲ್ಲಿ, 5 ವರ್ಷ ನಾವು ಭ್ರಷ್ಟಾಚಾರ ಮಾಡಿ ತಪ್ಪು ಮಾಡಿದ್ವಿ ಅದಕ್ಕೆ ನಮಗೆ ಶಿಕ್ಷೆ ಕೊಟ್ಟರು ಅಂತ. ಅವ್ರು ಮಾಡದೇ ಇದ್ದಿದ್ದಕ್ಕೆ ಆ UPA ಸರ್ಕಾರ 10 ವರ್ಷ ಆದ್ಮೇಲೆ ವಿರೋಧ ಪಕ್ಷವೂ ಆಗೋದಿಕ್ಕೆ ಅರ್ಹತೆ ಇಲ್ದಂಗೆ ಮಾಡಿರೋದು ಈ ದೇಶದವರು. ಇದೇ ನೀವು ಜನವಿರೋಧಿ ಕಿಸಾನ್ ವಿರೋಧಿ ಕೆಲಸನ ಅಲ್ಲ. ಇನ್ನೊಂದು ರಾಹುಲ್ ಗಾಂಧಿ ಅವ್ರ ವಿಚಾರಕ್ಕೆ ಬಂದಾಗ ರಾಹುಲ್ ಗಾಂಧಿ ಒಂದೇ ಒಂದು ಶಾಸನ ಏನು ಅಂದ್ರೆ ಈ ಭೂ ಸುಧಾರಣೆ ಆಂತರಿಕವಾದಂತ ಡೆಮಾಕ್ರಸಿ ಇರಬೇಕು, ಅದಿರ್ಬೇಕು ಇದಿರ್ಬೇಕು ಅಂತ ನಿಮ್ ಪಕ್ಷನ ಕಟ್ಟಿದ್ರು ಅವರನ್ನ ಎತ್ ಹೊರಗೆ ಬಿಸಾಕ್ಬಿಟ್ರಿ. ಇವಾಗ ನಿಮಗ್ ಮಾತಾಡೋ ಮಾರೋದ್ ಹಕ್ಕೇ ಇಲ್ಲ. ಅವರನ್ನ ಎತ್ತಿ ಹೊರಗೆ ಇವತ್ತು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಬೆಂಗಳೂರಲ್ಲಿ ನೀವೇನ್ ಮಾಡಿದ್ರಿ ಎಲ್ಕಾಯ್ದ್ವನಿಗೆ ಮೂಲಲ್ಲಿ ಕೂಡ್ಸ್ಬಿಟ್ಟು ಅವಮರ್ಯಾದೆ ಮಾಡಿಲ್ವಾ? ನೀವು ಮಾಡಿಲ್ವಾ? ನಿಮ್ ಪಕ್ಷದ ಮಾತಾಡಿ, ಬರೀ ಬೇರೆ ಪಕ್ಷ ಬೇರೆ ಪಕ್ಷ ನಮ್ಗೆ ಅರ್ಹತೆ ಇದೆಯೋ ಇಲ್ವೋ, ತಪ್ಪು ಮಾಡಿದೀವೋ ಇಲ್ವೋ ಸರಿ ಹೋಗೋದಿಕ್ಕೆ ನಿಮಗೆ ಚೆನ್ನಾಗಿ ಗೊತ್ತಿಲ್ಲ. ಭ್ರಷ್ಟಾಚಾರದ ಬಗ್ಗೆ ನಮ್ಗೆ ಅರ್ಹತೆ, ಭ್ರಷ್ಟಾಚಾರದ ಬಗ್ಗೆ ನಿಮ್ ಬಗ್ಗೆ ಮಾತಾಡ್ತಿಲ್ಲ. ಯಾಕಂದ್ರೆ ಹೌದು, ನಿಮ್ಮನ್ನ ಕರ್ನಾಟಕದಲ್ಲಿ ನೀವು ಮಾಡಿರೋದನ್ನ ಯಾರು ಹೇಳ್ತಾ ಇಲ್ಲ. ನಮ್ಮ ಕನಿಷ್ಠ ನಮ್ಮ ಕನಸುಗಳಿದು, ಆಶೆಗಳಿದು ಅಧಿಕಾರ ಮಾಡಿದ್ದೀರಾ? 5 ವರ್ಷ ಅಧಿಕಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಭ್ರಷ್ಟಾಚಾರದಲ್ಲಿ ಕೀರ್ತಿ ನಿಮ್ಗಿದೆ. ನೀವು ವೆಂಕಟೇಶ್ ಅವರಿಗೆ ನೀವು ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಅಡ್ವಾಣಿ ಅವ್ರನ್ನ ಕಡೆಗಣಿಸಿದ್ರಿ ಅಂದ್ರಲ್ಲ, ಪಾಪ ನಿಮ್ಮ ಪ್ರಧಾನಮಂತ್ರಿಗಳಾಗಿದ್ದಂತವ್ರನ್ನ ಮನಮೋಹನ್ ಸಿಂಗ್ ಅವ್ರನ್ನ ಹೆಂಗ್ ನಡೆಸ್ಕೊಂಡ್ರಿ ಅಂತ ಕೇಳ್ಬೇಕಲ್ವಾ ನೀವು? ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಿ ಮಾಡಿದ್ದೆ ನಾವು. ಮನಮೋಹನ್ ಸಿಂಗ್ ಅವರು ನಿಮ್ಗೆ ಗೊತ್ತಿದೆ ರಾಜಕಾರಣಿ ಅಲ್ಲ, ಪ್ರಧಾನಮಂತ್ರಿ ಮಾಡಿ ಶಾನ್ ಬಾಬು ತರ ನಡೆಸ್ಕೊಂಡ್ರಿ ಪಾಪ ಅವ್ರನ್ನ. ಒಬ್ಬ ಶಾನ್ ಬಾಬು ಅವ್ರನ್ನು ಪ್ರಧಾನಮಂತ್ರಿ ಮಾಡಿದ್ವಿ, ನರಸಿಂಹರಾವ್ ಅವ್ರನ್ನ. ಅದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ವಿಪರ್ಯಾಸ ದೇಶದ ವಿಪರ್ಯಾಸ ಒಳ್ಳೆದನ್ನ ಮಾಡೋದು ಒಪ್ಕೊಳ್ಳೋದೇ ಇಲ್ಲ. ಹಂಗಾದ್ರೆ ಒಂದ್ ನಿಮಿಷ ಅದೇ ಶಾನಭೋಗ್ರನ್ನ PV ನರಸಿಂಹರಾಯರ್ನ ಹೆಂಗ್ ನಡೆಸ್ಕೊಂಡ್ರಿ ನೀವು? ಆಮೇಲೆ ಖಂಡಿತ ಇಲ್ಲ, ಖಂಡಿತ ಹೆಂಗ್ ನಡೆಸ್ಕೊಂಡ್ರಿ ನೋಡಿ. ಅವ್ರಿಗೆ ಆರೋಗ್ಯಕ್ಕೆ ಅವರು ಪ್ರಧಾನಮಂತ್ರಿ ಆಗಕ್ ಮುಂಚೆನೆ ಗಂಟು ಮೂಟೆ ಕಟ್ಕೊಂಡು ಆರೋಗ್ಯ ಸರಿ ಇಲ್ಲ ಅಂತ ಒಟ್ಬಿಟ್ಟಿದ್ರು. ಕಾಂಗ್ರೆಸ್ ಎಂತ ದೇಶ ದೌರ್ಭಾಗ್ಯ ನೋಡಿ. ಹೆಂಗಾದ್ರೆ ನೋಡಿ, ನೀವು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ನಮಗೆ ಪಕ್ಷ ಮುಖ್ಯ ಅಲ್ಲ ದೇಶ ಮುಖ್ಯ ಅಂತ ಎಲ್ಲವನ್ನು ಬಿಟ್ಟು ಮಾಡಿದ್ದು ಕಾಂಗ್ರೆಸ್. ಗ್ರೇಟ್ ಸರ್. ಅಂತವ್ರು ಮಾಡಿದ್ವಿ ಇಂಥವ್ರು ಮಾಡಿದ್ವಿ, ಇದು ಭಾಷೆ ಅಲ್ಲ. ಭಾಷೆ ನಿಮ್ದು ಏನಿರ್ಬೋದು, ರಾಜಕೀಯ ಪರಿಭಾಷೆಯಲ್ಲಿ ರಾಜಕೀಯ ಭಾಷೆ. ನಮ್ಮ ಪಕ್ಷದಿಂದ ಇಂಥವ್ರು ಆದರು ಅಂತ ಇರ್ಬೇಕು. ಎಲ್ಲ ಒಂದೇ ಆಗಲ್ಲ ಸರ್. ಇದು ನೀವು ಹೇಳ್ತಿದ್ದೀವಿ ಗುಲಾಮರನ್ನ ನಾವು ಮಾಡಿದ್ವಿ, ಇಂಥ ಗುಲಾಮರನ್ನ ಇಂಥವ್ರು ಮಾಡಿದ್ವಿ. ನಮ್ಮ ಪಕ್ಷದಿಂದ ಒಬ್ಬ ದಲಿತ ಬಂದ, ಬಂದ, ಅಲ್ಪಸಂಖ್ಯಾತ ಬಂದ, ನಮ್ಮ ಪಕ್ಷ ಅಲ್ಲ. ಅದು ಭಾಷೆ ಹೇಳಬೇಕು, ಹಿಂಗೆ ಮಾಡಬೇಕು ಅಂತ. ನಿಮ್ಮಷ್ಟು ಬುದ್ಧಿವಂತ ಅಲ್ಲ, ಹೇಳೋ ರೀತಿ ಅರ್ಥ ಒಂದೇ ಅಲ್ಲ. ಆದ್ರೂ ನೀವೇನ್ ಹೇಳಿ ವೆಂಕಟೇಶ್, ಒಂದು ಮಾತು ಹೇಳಿದ್ರಲ್ಲ ನೀವು, ಪ್ರಧಾನಮಂತ್ರಿಗಳಾಗ್ಲಿ ಅರ್ಹತೆ ಯೋಗ್ಯತೆ ಬರುತ್ತೆ ಅಂದ್ರಲ್ಲ. ಹ್ಯಾಟ್ಸ್ ಆಫ್ ಸರ್. ಖಂಡಿತ. ಯಾಕಂದ್ರೆ ಅಲ್ಲಲ್ಲ, ಇವ್ರಿಗೆ ರಾಜೀವ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಆದ್ಮೇಲೆ ಯೋಗ್ಯತೆ ಅರ್ಹತೆ ಬಂದಂತೆ, ಹಂಗೆ ಈಗ ರಾಹುಲ್ ಗಾಂಧಿಗೂ ಕೂಡ ಪ್ರಧಾನಮಂತ್ರಿ ಮಾಡ್ಬಿಟ್ರೆ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಬಂದ್ಬಿಡ್ತವೆ. ಹಂಗಂತಲ್ಲ ನೋಡಿ, ಯೋಗ್ಯತೆ ಇರತ್ತಂದ್ರೆ ಒಂದು ಅಧಿಕಾರ ಬಂದವಾಗ ಅದು ಸ್ವಲ್ಪ ಎದ್ದು ಕಾಣುತ್ತೆ. ಈಗ ಅಶೋಕ್ ಅವ್ರು ಹೇಳ್ದಂಗೆ ಅಂತವ್ರು ಅಭಿಪ್ರಾಯ ತಗೊಂಡ್ರು, ಇಂಥವ್ರ ಸಲಹೆ ತಗೊಂಡ್ರು ಎಲ್ಲ ಆ ಹಂತದಲ್ಲಿ. ಇವತ್ತು ಪಕ್ಷದ ಸಂಘಟನೆಗೆ ಅಂತ ಅವ್ರ ಸಲಹೆಗಳೆಲ್ಲ ತಗೊಳಕ್ ಆಗಲ್ಲ. ಇವತ್ತು ಅವ್ರ ಪಕ್ಷದ ಸಂಘಟನೆಯಲ್ಲಿ ಇದ್ದಾರೆ, ಅದರಿಂದನೇ ಹೇಳ್ತಾರೆ. ಇವ್ರು ಎಕ್ಸ್ರೇ ಕಣ್ಗಳಲ್ಲಿ ನೋಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಅವ್ರ ಬಗ್ಗೆ ಇದೇ ಜನ ನಿಮಗೆ ಉತ್ತರ ಕೊಡ್ತಾರೆ ಇನ್ನೊಂದು ವರ್ಷ ಆಗ್ಲಿ. ಸ್ವಲ್ಪ ಇದಿದೆ ಹೇಳಿದ್ದು. ಈಗ ಸ್ಯಾಮ್ ಪಿಟ್ರೋಡ ಅಂತವ್ರನ್ನ ಪಕ್ಷದ ಸಂಘಟನೆ ಕರ್ಕೊಳಕ್ಕಾಗಲ್ಲ. ಅಧಿಕಾರಕ್ಕೆ ಬಂದಾಗ ಈಗ ನರೇಂದ್ರ ಮೋದಿ ಅವ್ರಿಗಂತ ಅವಕಾಶ ಇರುತ್ತೆ ಇಂಥವ್ರನ್ನೆಲ್ಲ ಕರ್ಕೊಳ್ಳೋದಕ್ಕೆ. ಕರ್ಕೊಂಡ್ರು ನಾನು ಹೇಳ್ತಿರೋದು ಅಖಿಲೇಶ್ ಯಾದವ್ ವಂಶ ಪಾರಂಪರ್ಯನ ಬೆಳೆಸ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಅವರು ಏನ್ ಮಾಡ್ತಾರೆ, 2010ರಲ್ಲಿ ಚುನಾವಣೆ 2007 ಸೋಲ್ತಾರೆ. SP ಅವರು 2010ರಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ. ಆಗ ಯಾರ್ಯಾರನ್ನು ಕರ್ಕೊಂತಾರೆ ಅವರಿಂದ ಕಲಿಬೇಕು. ರಾಹುಲ್ ಗಾಂಧಿ ಅವರು ಅವರಿಂದ ಕಲಿಬೇಕು.
ಅವರು ಅವ್ರಿಗೇನು ಈಸಿಯಾಗಿ ಸಿಕ್ಬಿಟ್ಟಿಲ್ಲ ಸರ್ ಅಧಿಕಾರ. ಅವ್ರೇನ್ ಮಾಡ್ತಾರೆ 1.5 ವರ್ಷ ಎಂಟೈರ್ ಯುಪಿನ ಟ್ರಾವೆಲ್ ಮಾಡ್ತಾರೆ. ಒಂದು ವರ್ಷ ಮಾಡ್ತಾವ್ರಲ್ಲ ಈಗ 11 ವರ್ಷದಿಂದ ಮಾಡ್ತಾ ಇರೋ 1.5 ವರ್ಷಕ್ಕೆ ನೀವು ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೀನಿ. ಅಶೋಕ್ ಪ್ಲೀಸ್ ಇನ್ನೊಂದಿಷ್ಟು ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ರಾಹುಲ್ ಗಾಂಧಿ ಅವರಿಗೆ ರೈತರ ಸಮಸ್ಯೆ ಈಗ ಅರ್ಥ ಆಗಿದೆ ನೋಡಿ. ಅವರ ಅಮೇಥಿನಲ್ಲಿ ರೈತರು ತೊಂದರೆಯಲ್ಲಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದು ಆಶ್ಚರ್ಯಕರ ಸಂಗತಿ ಹೇಳಿದ್ದೀನಿ ನಿಮಗೆ, ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನಲ್ಲಿ. ಅಲ್ಲಿ ಎಂಥ ಸ್ಥಿತಿ ಅಂದರೆ ಸಮಾಜವಾದಿ ಪಾರ್ಟಿಯವರು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅವ್ರು ಬರಲ್ಲ, ಕಾಂಗ್ರೆಸ್ನವರು ಸಮಾಜವಾದಿ ಪಾರ್ಟಿ ಕಾರ್ಯಕರ್ತ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವ್ರು ಹೋಗಲ್ಲ. ರೈತರ ಸ್ಥಿತಿ ಅತಂತ್ರ. ಇಲ್ಲಿ ತನಕ ಹೋಗಿ ನಿಮ್ಮ ನಾಯಕರು ಅವ್ರ ಹತ್ರ ಮಾತಾಡಿಸಿಲ್ಲ. ಒಬ್ಬ ಸಚಿವ ಉತ್ತರ ಪ್ರದೇಶದಲ್ಲಿ ಬಂದವ್ರನ್ನ ಮಾತಾಡಿಸಿಲ್ಲ. ಅಂಥ ಸ್ಥಿತಿ. ಒಂದು ಹೇಳ್ತೀನಿ ನಿಮಗೆ, ಹಿಂದೆ ಬ್ರಿಟನ್ನಿನ ಒಬ್ಬ ಮಿನಿಸ್ಟರ್ ಬಂದಂಥ ಸಂದರ್ಭದಲ್ಲಿ ಒಬ್ಬ ರೈತ ಮಹಿಳೆಯ ಮನೆಯಲ್ಲೋ ಉಳ್ಕೊಂಡಿದ್ರು ಅವರು, ರಾಹುಲ್ ಗಾಂಧಿ ಮತ್ತೆ ಓಕೆ ಒಬ್ಬ ರಾಜಕಾರಣಿಯ ಜೊತೆಗೆ, ಇಂಗ್ಲೆಂಡಿನ ರಾಜಕಾರಣಿ ಜೊತೆಗೆ. ಇವತ್ತು ಅವ್ರಿಗೆ ಸತ್ಕಾರ ನೀಡಿದಂಥ ಮಹಿಳೆ ನಷ್ಟದಲ್ಲಿ ನಷ್ಟ ಅನುಭವಿಸ್ತಾ ಇದ್ದಾಳೆ. ಇವತ್ತು ಆತ್ಮಹತ್ಯೆ ಒಂದೇ ಪರಿಹಾರ ಅಂತ ಒಂದು ಸ್ಥಿತಿ ಇದೆ ಅವಳಿಗೆ. ಆದರೆ ಇವತ್ತು ಹೋಗಿ ಅವಳು ಕಣ್ಣೀರು ನೋಡಿಸುವಂಥ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತನ್ನ ಮನೆಯಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರಿಗೆ. ಇನ್ನು ದೇಶದ ರೈತರ ಸಮಸ್ಯೆನ ತಗೊಂಡು ಉದ್ಧಾರ ಮಾಡ್ತಾರ ಸ್ವಾಮಿ ಅವರು? ಮೇಡಮ್ ಹೇಳ್ದಂಗೆ ಯಾವ್ದಾರು ಒಂದು ಯೋಜನೆ ಹಿಂಗ್ ಮಾಡಿಪ್ಪ, ಬರೀ ಪ್ರತಿಭಟನೆ ಮಾಡಿದಾರಲ್ಲ. ಈಗ ನೀವು ಹಿಂಗ್ ಮಾಡಿ ಈ ಮಾರ್ಗದಲ್ಲಿ ಹೋಗಿ. ಈಗ ಅವರ ಕ್ಷೇತ್ರ ಅವ್ರು ತಗೋಬಹುದು. ಈಗ ಯಾರಾದ್ರೂ ನಾನು ಅಂತ ಹೇಳ್ತಾ ಇಲ್ಲ, ನಾನು MLC ಆದ್ಮೇಲೆ ನಮಗೆ ಕ್ಷೇತ್ರ ಅಂತಿರೋದಿಲ್ಲ, ನಾವ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಕೋಲಾರ ಡಿಸ್ಟ್ರಿಕ್ಟ್ ನವಳಾದ್ರಿಂದ ಒಂದಷ್ಟು ಕ್ಷೇತ್ರ ತಗೊಂಡು ಅಲ್ಲಿ ಬೇರೆ ಏನ್ ಮಾಡಬಹುದು ಅಂತ ಯೋಚನೆ. MLC ಆದ್ಮೇಲೆ ಕ್ಷೇತ್ರ ಇಲ್ಲ ಅಂತ ಹೇಳ್ಬೇಡಿ. ಕ್ಷೇತ್ರ ಇರೋಂತ MLCಗಳು ನಾನ್ ನಾಮಿನೇಟ್ ಆದ್ರಿಂದ ಪರ್ಟಿಕ್ಯುಲರ್ ಇಲ್ಲ. ಸೋಲಾರ್ ಲೈಟ್ಸ್ ಹಾಕ್ಸ್ದೆ ಒಂದು 350 ಹಳ್ಳಿಗಳಿಗೆ ತೀರಾ ಕರೆಂಟ್ ಇರಲಿಲ್ಲ. ಅಂದ್ರೆ ನಮಗೆ ಬೇಕಾದಷ್ಟು ಇರುತ್ತೆ. MP-ಗಂತೂ ಫಂಡ್ಸು ಜಾಸ್ತಿ ಇರುತ್ತೆ, ಅವಕಾಶಗಳು ಜಾಸ್ತಿ ಇರುತ್ತೆ. ಇನ್ನು ಕಾಂಗ್ರೆಸ್ ಪಕ್ಷದ ವೈಸ್ ಪ್ರೆಸಿಡೆಂಟ್ ಅಂದ್ರೆ ಬೇಕಾದಷ್ಟು ಇರುತ್ತೆ. ಅವರು ಅಮೇಠಿ ಕ್ಷೇತ್ರವನ್ನು ತಗೊಂಡು ನಿಜವಾಗ್ಲೂ ಕೂಡ ಅದನ್ನ ಮಾದರಿಯಾಗಿ ಒಂದಷ್ಟು ಡೆವಲಪ್ ಮಾಡಿದ್ರೆ ಬಹುಶಃ ಇವತ್ತಿನ ದಿವಸ ಎಷ್ಟೋ ಕೆಲಸ ಕೇಳಿ. ನಾನು ಹೇಳೋದು ಕೇಳಿ. ಒಬ್ಬ ರಾಷ್ಟ್ರ ಮಟ್ಟದ ನಾಯಕ ಅಲ್ಲ ಕೇಳಿ, ಆಗತ್ತದು. ಇವಾಗ ಒಬ್ಬ ರಾಷ್ಟ್ರ ಮಟ್ಟದ ನಾಯಕ ಅಂದ್ರೆ ಇಡೀ ರಾಷ್ಟ್ರವನ್ನ ಒಂದಾಗಿ ನೋಡ್ಬೇಕು. ಬರೀ ನನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಕೊಂಡ್ಬಿಟ್ಟು ರಾಷ್ಟ್ರ ನಾಯಕ ಆದ್ರೆ ಬೇರೆ ಕ್ಷೇತ್ರ ನಿಮ್ ಕ್ಷೇತ್ರ ಕಡೆಗೂ ನೋಡಿ ಸ್ವಾಮಿ, ಸ್ವಲ್ಪ ಮನುಷ್ಯರು ಸಾಯ್ತಾ ಇದಾರಲ್ಲಿ 3 ಸಲ ಗೆಲ್ಲಕ್ಕಾಗಲ್ಲ. ಇಲ್ಲಿ ಕುತ್ಕೊಂಡು ನಾವು ಮಾತಾಡ್ಬೋದು. ಇವತ್ತೊಂದು ಎಲೆಕ್ಷನ್ ಗೆಲ್ಲದಂದ್ರೆ ಅಷ್ಟು ಸುಲಭ ಅಲ್ಲ. ಜನ ಒಳ್ಳೆ ಕೆಲಸ ಮಾಡಿದವ್ರಿಗೆ ಓಟ್ ಕೊಡ್ತಾರೆ ಅಂತಲೂ ಇಲ್ಲ. ಈಗ ರಾಹುಲ್ ಗಾಂಧಿ ವಿರುದ್ಧವಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ಕುಮಾರ್ ವಿಶ್ವಾಸ್ ಚುನಾವಣೆ ನಿಂತಿದ್ದು. ಕುಮಾರ್ ವಿಶ್ವಾಸ್ ಒಂದು ಚಾಲೆಂಜ್ ಮಾಡಿದ್ರು, ಕನಿಷ್ಠ 10 ಹಳ್ಳಿಗಳ ಹೆಸರೇಳಪ್ಪ ರಾಹುಲ್ ಗಾಂಧಿ ಅಮೇಥಿ ಕ್ಷೇತ್ರದ್ದು ಅಂತ. ರಾಹುಲ್ ಗಾಂಧಿ ಹೇಳಿದ್ರೋ ಇಲ್ವಲ್ಲ, ನಾನು ಹೇಳ್ತೀನಿ ಒಂದ್ ನಿಮಿಷ ಹೇಳ್ತೀನಿ ಸರ್, ನಾನು 1 ನಿಮಿಷ ಹೇಳ್ತೀನಿ. ರಾಹುಲ್ ಗಾಂಧಿ ಹೆಸರು ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ, ಹೆಸರು ಹೇಳೋದು ಗೊತ್ತಿತ್ತೋ ಅಥವಾ ಸುಮ್ಮನೆ ಅದು ಬೇಕಾಗಿರ್ಲಿಲ್ವೋ ಏನೋ. ಆದ್ರೆ ಕುಮಾರ್ ವಿಶ್ವಾಸ್ ಇಡೀ 4 ತಿಂಗಳು ಇಡೀ ಅಮೇಥಿ ಸುತ್ತಾಡಿ ಓಟ್ ಕೇಳಿದ್ರು. ಬಂದಿದ್ದೆಷ್ಟು? 20-25 ಸಾವಿರ. ಸುತ್ತಾಡ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ. 4 ತಿಂಗಳು ಕ್ಷೇತ್ರದಲ್ಲೇ ಇದ್ಕೊಂಡು ಎಲ್ಲರೂ ಹೋಗಿ 4 ತಿಂಗಳು ಅವ್ರು ಹೇಳ್ದಂಗೆ ನೀವು ಮಧ್ಯದಲ್ಲಿ ಕೇಳ್ಬಿಡ್ತೀರಾ. ಏನು ಅಂದ್ರೆ ನಮ್ಮ ಪ್ರಜಾಪ್ರಭುತ್ವ ಅದನ್ನು ನಾವು ಗಮನಿಸಬೇಕು. ಏನು ಅಂದ್ರೆ ನೀವು ಆಗ್ಲೇ ಆಫ್ ದ ರೆಕಾರ್ಡ್ ಇಲ್ಲಿ ನಾವು ಆಫ್ ದ ಇದ್ದಾಗ ಮಾತಾಡ್ತಾ ಇದ್ವಿ, ನಮ್ದು ಸ್ವಲ್ಪ ಅಜೀರ್ಣ ಆಗೋಗಿದೆ ಪ್ರಜಾಪ್ರಭುತ್ವ ಅಂತ. ಈ ಪ್ರಜಾಪ್ರಭುತ್ವ ಅಜೀರ್ಣ ಆಗಿದೆಯೋ ಆದರೆ ಪ್ರಾಮಾಣಿಕರಿಗೆ ಯೋಗ್ಯರಾದವರಿಗೆ ಓಟ್ ಹಾಕ್ತೀವಿ ಅನ್ನುವಂತ ಸ್ಥಿತಿಲೂ ಸಹ ಇವತ್ತು ಜನ ಇಲ್ಲ. ಹಾಗಾಗಿ ಇವೆಲ್ಲ ಸಮಸ್ಯೆಗಳು. ಇಲ್ಲಂದ್ರೆ ರಾಹುಲ್ ಗಾಂಧಿ ಸೋಲಿಸ್ತಿದ್ರು. ನೀವು ಹೇಳ್ಬೋದು, ನೀವು 3ನೇ ಸಲ ಗೆಲ್ಲುವಂತ ಕೆಲಸ ರಾಹುಲ್ ಗಾಂಧಿ ಮಾಡೇ ಇಲ್ಲ ಅಮೇಥಿಲಿ. ಹಾಗಾಗಿ ಬಹಳ ಆಶ್ಚರ್ಯ ನನಗೆ ಸೋನಿಯಾ ಗಾಂಧಿ ಮತ್ತೆ ಸುಷ್ಮಾ ಸ್ವರಾಜ್ ಬಂದು ಬಳ್ಳಾರಿನಲ್ಲಿ ನಿಲ್ಲೋ ತನಕ ಅಲ್ಲಿ ಕಾಂಗ್ರೆಸ್ ಸೋಲು ಅನ್ನುವಂಥದ್ದಿಲ್ಲ. ಬಹಳ ಅದ್ಭುತ ಕೆಲಸ ಮಾಡಿದ್ರೆ ನಿಮ್ಮ ನಾಯಕರು ಮಾಡಿದ್ರ. ಹಿಂದೆ ಒಂದ್ ಹೇಳ್ತೀನಿ, ಬಿ ಶಂಕರಾನಂದ ಅನ್ನುವಂತ ಮಹಾನ್ ಲೀಡರ್ ಇದ್ರಪ್ಪ. ಅವರು 8 ಸರಿ ಕೇಂದ್ರ ಸಚಿವರಾಗಿದ್ರು, 8 ಸರಿನೂ ಕೂಡ ಪೆಟ್ರೋಲಿಯಂ ಸಚಿವರೇ ಆಗಿದ್ರು. ಕೊನೆಗೆ ಅವ್ರನ್ನ ರತ್ನಮಾಲಾ ಸವಣೂರ್ ಅನ್ನುವಂತ ಒಬ್ಬ ಸಾಮಾನ್ಯ ಮೇಲೆ ಸೋಲಿಸ್ಬಿಟ್ರು.
8 ಸರಿ ಮಾಡಿದ್ರಲ್ಲ, ಏನ್ ಬಹಳ ಅದ್ಭುತವಾಗಿ ಮಾಡಿಟ್ಬಿಟ್ಟಿದ್ದಾರೆ ಚಿಕ್ಕೋಡಿನ. ಇಲ್ಲ, ಗೊಬ್ಬರ ಆಡ್ತಾ ಇದೆ ಚಿಕ್ಕೋಡಿ. ಕೆಲವು ಸಂದರ್ಭಗಳಲ್ಲಿ ಗೆಲುವಿಗೆ ಅವ್ರು ಕೆಲಸ ಮಾಡಿದ್ದೆ ಮಾತ್ರ ಅಲ್ಲ ಸರ್, ಇತ್ತೀಚಿನ ದಿನಗಳಲ್ಲಿ ಶುರುವಾಗಿದೆ ಅದು. ರಾಹುಲ್ ಗಾಂಧಿ ಇತ್ತೀಚಿನ ದಿನಗಳಲ್ಲಿ ಹೆಂಗಂತ ಎಲ್ಲದನ್ನು ಕೂಡ ತಾಳೆ ಹಾಕಿ ಇವ್ರೇನ್ ಕಡದ ಕಟ್ಟೆ ಹಾಕ್ತಾರೆ ಅಂತ ನೋಡುವಂತ ಒಂದು ಮನೋಭಾವನೆ ಬಂದಿದೆ. ಇಲ್ಲ ಅಂದ್ರೆ ಚಿತ್ರದುರ್ಗದಲ್ಲಿ ಹಿಂದೆ ಗೆದ್ದಂತ IT ಅವರೇ ಗೆಲ್ಲಬೇಕಾಗಿತ್ತು. ಅಲ್ಲ ಸರ್, ಈಗ ಹೇಳ್ತೀರಾ ಶಂಕರಾನಂದ್ ಕಾಲದಲ್ಲಿ ಹಂಗ್ ನಡೀತಾ ಇತ್ತು, ಇತ್ತೀಚಿನ ದಿನಗಳಲ್ಲಿ 10-15 ವರ್ಷದಿಂದ ನಡೀಲ್ಲ ಅಂತ. ಈಗ ರಾಹುಲ್ ಗಾಂಧಿ ಗೆದ್ದಿರೋದನ್ನು 10-15 ವರ್ಷದಿಂದ ಈಚೆಗೆ ಎರಡು ನೀವೇ ಹೇಳ್ತೀರಾ. ಇತ್ತೀಚಿನ ದಿವಸ ಅಂದ್ರೆ ಇನ್ಯಾವಾಗ? ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನೋಡಿ, ಅವ್ರನ್ನ ಮಾತು ಹೇಳಿದ್ರು, ಹಿಂದೆ UPA 2 ಬರ್ಲಿಕ್ಕೆ ಕಾರಣ ಯಾರು ಅಂದ್ರೆ ರಾಹುಲ್ ಗಾಂಧಿ. ಯಾಕಪ್ಪ ಅಂತಂದ್ರೆ 20 ಕ್ಷೇತ್ರಗಳಲ್ಲಿ ಗೆದ್ದಿದ್ದಕ್ಕೆ ರವಿಕಿಶನ್ ರೆಡ್ಡಿ ಹೇಳಿದ್ರು. ಈಗ ಉತ್ತರ ಪ್ರದೇಶದಲ್ಲಿ ನೀವು ಯಾವ ಮಟ್ಟಕ್ಕೆ ಬಂದಿದ್ದೀರಿ, ಮುಂದಿನ ಹಂತದಲ್ಲಿ ನೀವು ಅಮೇಧಿ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ನಿಮಗೆ. ಈಗ ನೋಡಿ ಸರ್, ಜನ ನೋಡ್ತಾ ಇದ್ದಾರೆ. ಕಳೆದ 2 UPA 2 ಅವಧಿಯಲ್ಲಿ ಆದಂತ 10 ವರ್ಷದ ಅವಧಿಯಲ್ಲಿ ಸಾಕಷ್ಟು ರಾಜ್ಯಗಳನ್ನ ಗೆದ್ದಿರ್ತಕ್ಕಂಥದ್ದು ನೀವು ನೋಡಿದ್ರೆ ಕಾಂಗ್ರೆಸ್. ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಹರಿಯಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕರ್ನಾಟಕ, ಇದೆಲ್ಲ ಗೆದ್ದಿದ್ದಕ್ಕೆ ಎಲ್ಲರೂ ಕೂಡಿ ಮಾಡಿದ್ರು. ಇವರು ರಾಹುಲ್ ಗಾಂಧಿ ಅವರು ಸಂಘಟನಾ ಚಾತುರ್ಯತೆಯನ್ನು ಕೂಡ ಇದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಒಪ್ಪಲ್ಲ. ಅದು ಸೋತ ತಕ್ಷಣನೇ ರಾಹುಲ್ ಗಾಂಧಿ ಸುತ್ತಾರದ್ರಲ್ಲ ಯಾಕ್ರಿ ಗೆದ್ದಿಲ್ಲ, ಅವ್ರು ಹೇಳಿದ್ರು ಯಾಕ್ರಿ ಗೆದ್ದಿಲ್ಲ, ಆಗ್ಬಿಡ್ತಾರೆ. 10 ವರ್ಷ ಗೆದ್ದಿದ್ದಕ್ಕೆ 2 ಸರಿ UPA ಗೌರ್ಮೆಂಟ್ ಬಂದಿದ್ದಕ್ಕೆ ಅದಕ್ಕೆ ಅವ್ರ ಕಾರಣ ಆಗಿರಲ್ಲ. ಏನು ಅಂದ್ರೆ ನಾವು ಗೆಲ್ತೀವಿ, ನಾವು ಮಾಡೋ ತಪ್ಪಿಗೆ ಅವ್ರು ಗೆಲ್ತಾರೆ ಅಂತ ಅದನ್ನು ಮರೆತು ಬಿಟ್ಟಿದ್ದಾರೆ. ನೀವು ಗೆದ್ದಿದ್ದು ಕೇವಲ ಕಾಂಗ್ರೆಸ್ ಸಂಘಟನಾ ಚಾತುರ್ಯದಿಂದ. ಈಗ ಕರ್ನಾಟಕದಲ್ಲಿ ಗೆದ್ದಿದ್ದು ಕಾಂಗ್ರೆಸ್ನ ಯೋಗ್ಯತೆಯಿಂದ ಅಲ್ಲ, ಕೇವಲ ಬಿಜೆಪಿಯ ಅನಾಚಾರ, ಭ್ರಷ್ಟಾಚಾರ, ದುರಾಚಾರದಿಂದ ಜನ ರೋಸತ್ತು ಕಾಂಗ್ರೆಸ್. ಕೆಲವು ವಿಚಾರಗಳು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಅದು ವಸ್ತುಸ್ಥಿತಿ ಇರ್ತದೆ, ಹೇಳ್ಕೊಳಕ್ ಆಗಲ್ಲ. ನಾನು ಅದಕ್ಕೆ ಅದು ಆಫ್ ದ ರಿಕಾರ್ಡ್ ಹೇಳಿದೆ, ನೀವು ಆನ್ ದ ರಿಕಾರ್ಡ್ ಹೇಳ್ತಿದ್ದೀರಾ. ಅದನ್ನು ಹೇಳ್ಬೇಕು. ಈಗ ಕೆಲವು ವಿಚಾರ ಎಲ್ಲ ಆಫ್ ದಿ ರಿಕಾರ್ಡ್ ನಿಮ್ಮ ಮನಸ್ಸಲ್ಲಿ ಇರೋದು ಹೇಳಲ್ಲ, ನನ್ನ ಮನಸ್ಸಲ್ಲಿ ಇರೋದು ಹೇಳ್ತೀನಿ. ಈ ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಆಫ್ ದ ರಿಕಾರ್ಡ್ ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಸರ್. ಆಫ್ ದ ರಿಕಾರ್ಡ್ ಅದರಲ್ಲೇ ಇರೋದು, ಬರ್ಬೇಕು, ನಿಜ ಹೇಳ್ಬೇಕು. ಓಕೆ, ಫೈನ್ ಸರ್. ಕೊನೆಯದಾಗಿ ಅಶೋಕ್, ಬೇಸಿಕಲಿ ರಾಹುಲ್ ಗಾಂಧಿ ಅವರು ಅವ್ರ ಟ್ಯಾಲೆಂಟ್ನ ಪ್ರೂವ್ ಮಾಡಬೇಕಾಗಿದೆ. ಈಗ ಅಪೋಸಿಷನ್ ಅಲ್ಲಿ ಕೂತಿದ್ದಾರೆ, 44 ಜನ MPs ಇದ್ದಾರೆ, ತೊಂದರೆ ಇಲ್ಲ. ಆದರೆ ಅವ್ರು ಇಡೀ ದೇಶ ಸುತ್ತಲಿ, ಬಿಹಾರ್ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ ಎಲ್ಲ ಚುನಾವಣೆ ಬರ್ತಿರೋದು. ಈಗ ಹೋಗ್ಲಿ, ತಮಿಳ್ನಾಡಲ್ಲಿ ಅವರು ಅಟ್ಲೀಸ್ಟ್ 5 ಕ್ಷೇತ್ರದಲ್ಲಿ ಗೆಲ್ಲಿ ಅವ್ರು ತೋರಿಸ್ಲಿ ಅವ್ರ ಟ್ಯಾಲೆಂಟ್ನ. ಬಿಹಾರಲ್ಲಿ ಈಗಲೇ ಇಮಿಡಿಯೇಟ್ ಆಗಿ ಚುನಾವಣೆ ಇದೆ, ಅಟ್ಲೀಸ್ಟ್ ಅಲ್ಲಿ ಒಂದು ಕನ್ಸಿಡರಬಲ್ ಸೀಟ್ಸ್ ಗೆಲ್ಲಿ ಅವ್ರ ಟ್ಯಾಲೆಂಟ್ ತೋರಿಸ್ಲಿ. ಈಗ ಮಹಾರಾಷ್ಟ್ರದ ರೈತರ ಬಗ್ಗೆ ಎಷ್ಟೋ ಪಾಲಿಸೀಸ್ ಕೊಟ್ಟಿದ್ದಾರೆ, ಆ ಪಾಲಿಸೀಸ್ ಅಟ್ಲೀಸ್ಟ್ ಒಂದು ದಿವಸ ಓದ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಲಿ, ಅಷ್ಟೇ ನಾನು ಕೇಳಿ. 2004ರಲ್ಲಿ ಎಷ್ಟೋ ಮಂಡನೆ ಆಗಿದೆ. ತಮಿಳುನಾಡುವಲ್ಲಿ ಬಹುತೇಕ ಸೀಟ್ಗಳನ್ನ ಗುರುತಿಸಿ ಕೊಟ್ಟಿದ್ದು ಯುವಕರಿಗೆ ಹೆಚ್ಚಾಗಿ ರಾಹುಲ್ ಗಾಂಧಿ ಅವರೇ. ಆಗ ನಾವು 48 ಸೀಟ್ ಗೆದ್ವಿ ಅಸೆಂಬ್ಲಿಯಲ್ಲಿ. ಮತ್ತೆ ಪಾರ್ಲಿಮೆಂಟ್ ಅಲ್ಲೂ ಎಂತ ಯುವಕರು ಕೊಟ್ರು ಅಂದ್ರೆ ಅವರೆಲ್ಲ ಗೆದ್ದು ಬಂದ್ಬಿಟ್ಟು. ಯಾರು ರಾಜಕಾರಣಿಗಳ ಮಕ್ಕಳೇ? ಇಲ್ಲ, ಯುವ ಪ್ರತಿಭೆಗಳನ್ನ ಅಂದ್ರೆ ಇಮ್ರಾನ್ ಖಾನ್ ತರ ಮಾಡಿ ಒಂದು ಉದಾಹರಣೆ ಮಾಡಿದ್ದಾರೆ. ಟ್ಯಾಗೂರ್ ಅಂತ ನಮ್ಮ ಇವರಿದಾರಲ್ಲ, ಯಾರ ವೈಕೋ, ದೊಡ್ಡ ಲೀಡರು ವೈಕೋ ಅಂತವ್ರಲ್ಲಿ ಆರ್ಡಿನರಿ ವರ್ಕರ್ ಒಬ್ಬ, ಅದು ರಾಹುಲ್ ಗಾಂಧಿ ಮಾಡಿದ್ದು. ಯೂತ್ ಕಾಂಗ್ರೆಸ್ ನಲ್ಲಿ ಇದ್ದ ಅಂತೇಳಿ ಅವನು ಕೊಟ್ರು. ಅದೇ ವೈಕೋ ಬೋರ್ಡ್ ಔಟ್ ಆಗ್ಬಿಟ್ಟ. ಅದ ಕೆಲಸ ಅಲ್ವಾ? ಅದು ಗುರುತಿರೋದಲ್ವಾ? ಅದೇ ಆ ತರದ್ದು ಆಂತರಿಕವಾಗಿ ನಮಗೆ ಗೊತ್ತಿರ್ತದೆ. ಅವ್ರನ್ನು ಸಂಘಟನೆ. ನಾನು ಅನ್ಕೊಳ್ತೀನಿ, ರಾಹುಲ್ ಗಾಂಧಿ ಅವರು ಇದುವರೆಗೂ ಪ್ರೂವ್ ಮಾಡಿಲ್ಲ ಅನ್ನೋದು ಒಂದು. ಇನ್ನೊಂದು, ರಾಹುಲ್ ಗಾಂಧಿಗಿಂತ ಟ್ಯಾಲೆಂಟ್ ಇರುವಂತವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಅವರನ್ನ ಗುರುತಿಸ್ತಾ ಇಲ್ಲ ಅನ್ನೋದು ನಮ್ಮದು. ಇದು ವಂಶ ಪಾರಂಪರ್ಯ ಆಡಳಿತಕ್ಕೆ ಜೋತು ಬಿದ್ದಿರೋದು. ಇವು ಪ್ರಜಾಪ್ರಭುತ್ವ ಅನ್ನೋ ಹೆಸರು ಹಾಕೊಂಡು ಆ ಒಂದು ಫ್ಯಾಮಿಲಿನೇ ಕಾಂಗ್ರೆಸ್ ನ ಉದ್ಧಾರ ಮಾಡಬೇಕು ಅಂತ ಹೊರಟಿದಾರಲ್ಲ, ಅದು ಬಹುಶಃ ಇಟ್ ಮೈಟ್ ಪ್ರೂವ್ ಡೇಂಜರಸ್ ಟು ದಿ ಕಾಂಗ್ರೆಸ್ ಪಾರ್ಟಿ ಅಂತ. ದಟ್ಸ್ ಮೈ ಓನ್ ಫೀಲಿಂಗ್. ಯಾಕಂದ್ರೆ ಕಾಂಗ್ರೆಸ್ ಹ್ಯಾಸ್ ಗಾಟ್ ಟ್ಯಾಲೆಂಟ್, ಬಟ್ ದೇ ಆರ್ ನಾಟ್ ಗಿವಿಂಗ್ ಇಟ್ ಟು ಅದರ್ಸ್. ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಜನ ಒಳ್ಳೆ ನಾನು ಬಹಳಷ್ಟು ಕಾರ್ಯಕ್ರಮಗಳು ಹೇಳಿನಿ. ಏನಪ್ಪಾ ಅಂದ್ರೆ ನಾಯಕರು ಕೂಡ ಜಾಸ್ತಿ ಆಗಬಾರದು, ದೊಡ್ಡ ತಲೆನೋವು. ಹೆಂಗೆ ಅಂತ ಹೇಳ್ತೀನಿ, ಈಗ ದೇಹದಲ್ಲಿ ಬಿಳಿ ರಕ್ತ ಕಣಗಳಿದೆ, ದೇಹವನ್ನು ರಕ್ಷಣೆ ಮಾಡೋದೇ ಆ ಬಿಳಿ ರಕ್ತ ಕಣಗಳ ಕೆಲಸ. ಬಿಳಿ ರಕ್ತ ಕಣಗಳೇನಾದ್ರು ಜಾಸ್ತಿ ಆಯ್ತು ಅಂದ್ರೆ ಕೆಂಪು ರಕ್ತ ಕಣಗಳನ್ನು ತಿಂದಾಕ್ಬಿಡ್ತವೆ, ಕ್ಯಾನ್ಸರ್ ಆಗೋಗ್ಬಿಡುತ್ತದೆ. ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ ಡೆಲ್ಲಿಯಲ್ಲಿ,
ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ. ಡಾಕ್ಟರ್ ಸೋನಿಯಾ ಗಾಂಧಿ. ಕೇಳಿ ಡಾಕ್ಟರ್ ಅಮಿತ್ ಶಾ ಅಂತ. ಡಾಕ್ಟರ್ ಅಮಿತ್ ಶಾ ಹೋದ್ರೆ ಪಾರ್ಟಿ ಲೀಡರ್ ಇಲ್ಲ ಪಾಪ. ಎಲ್ ಕೆ ಅದ್ವಾನಿ ಲೀಡರ್ ಅಲ್ಲ. ಅಲ್ಲ ನೀವು ನಮ್ದು ಮಾತಾಡುವಾಗ ನಾವು ನಿಮ್ದು ಮಾತಾಡಬಾರ್ದಾ? ಮುರಳಿ ಮನೋಹರ್ ಜೋಶಿ ಲೀಡರ್ ಅಲ್ಲ, ಎಲ್ ಕೆ ಅದ್ವಾನಿ ಲೀಡರ್ ಅಲ್ಲ. ಅವ್ರಿಗೆಲ್ಲ ಯಾವ ಆಪರೇಷನ್ ಮಾಡಿದ್ದಾರೆ ಅವ್ರ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ಅಭಿಮಾನ? ಅಲ್ಲ, ಅವ್ರು ನಮ್ಮ ಮೇಲೆ ಅಭಿಮಾನ ಇರೋ ನಮಗೂ ಅವ್ರ ಮೇಲೆ ಇರ್ಬೇಕಲ್ಲ. ಟ್ಯಾಲೆಂಟ್ ಅನ್ನೋ ಪದದ ಬದಲು ನಾನು ಅರ್ಹತೆ, ಪರಿಶ್ರಮ, ಕಾಳಜಿ ಮೂರನ್ನ ಹೇಳ್ತೀನಿ. ರಾಹುಲ್ ಗಾಂಧಿ ಅದನ್ನು ತೋರಿಸಬೇಕು. ಆಮೇಲೆ ರಾಜಕೀಯ ಬಹಳ ಕ್ರೂರವಾದದ್ದು. ನೀವು ಯಾವತ್ತೋ ಏನೋ ಕಡದು ಗುಡ್ಡೆ ಹಾಕಿದ್ದೀವಿ, ಹಾಗಾಗಿ ನಾವು ಇದನ್ನ ವಂಶಪರ ತಿಳ್ಕೊಂಡು ಹೋಗ್ಬಿಡ್ಬೋದು ಅಂತಾಗಲ್ಲ. ಪ್ರತಿ ದಿವಸ ಪ್ರತಿ ಕನ್ಸಿಸ್ಟೆಂಟ್ ಆಗಿ ಇಲ್ಲಿ ತೋರಿಸ್ತಾ ಇರ್ಬೇಕಾಗುತ್ತೆ ತಮ್ಮ ಕೆಲಸನ, ಪರಿಶ್ರಮನ. ರಾಹುಲ್ ಗಾಂಧಿ ಸಮಸ್ಯೆ ಏನು ಅಂದ್ರೆ ಅವ್ರು ಕನ್ಸಿಸ್ಟೆಂಟ್ ಅಲ್ಲ, ಇನ್ಕನ್ಸಿಸ್ಟೆಂಟ್. ಬರ್ತಾರೆ, ಯಾವಾಗಲೂ ಒಂದು ದೊಡ್ಡ ಭಾಷಣ ಮಾಡ್ತಾರೆ, ಹೋಗ್ಬಿಡ್ತಾರೆ. ಹಾಗಾಗಿ ರಾಹುಲ್ ಗಾಂಧಿಗೆಲ್ಲ ಇಡೀ ದೇಶದ ಎಲ್ಲಾ ರಾಜಕೀಯ ನಾಯಕರಿಗೂ ಒಂದು ಪಾಠಗಳಿವೆಲ್ಲ ಕಲಿತಾ ಹೋಗ್ಬೇಕು. ನಮ್ಮ ಕಾಳಜಿ, ಪರಿಶ್ರಮ ಮತ್ತೆ ಅರ್ಹತೆನ ಪ್ರತಿ ದಿವಸನೂ ತೋರಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮ್ಮೆಲ್ಲರಿಗೂ ಕೂಡ ಫೈನ್ ತಮಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ರಾಹುಲ್ ಗಾಂಧಿ ಮಾತಾಡಿದ್ದು ಇಲ್ಲಿ ತನಕ ಈ ಮೊನ್ನೆ ಗೆದ್ದಾದ ಮೇಲೆ ಎರಡು ಸರಿ. ಒಂದು ಸರಿ ಮಾತಾಡಿದ್ದು ಇಸ್ರೇಲ್ನಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಅನಾಚಾರಗಳು ಜಾಸ್ತಿ ಆಗ್ತಾ ಇದೆ, ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಿ ಅನ್ನುವಂಥದ್ದು ಒಂದು. ಎರಡನೇದು ಮಾತಾಡೇ ಇಲ್ಲ ಬಿಡಿ. ಅವರು ಇದ್ದಕ್ಕಿದ್ದಂಗೆ ಅವರು ಅಜ್ಞಾತವಾಸಕ್ಕೆ ಹೋಗಿದ್ರು, ವಾಪಸ್ ಬಂದರು ವಿತ್ ಗ್ರೇಟ್ ಎನರ್ಜಿ. ಬಂದವರು ಮಾತಾಡಿದ್ದು ರೈತರ ಸಮಸ್ಯೆ ಬಗ್ಗೆ ಬಹಳ ಎಕ್ಸ್ಟ್ರಾಡಿನರಿ ಅನ್ನುವಂಥದ್ದೇನಲ್ಲ. ಆದರೆ ಬದಲಾವಣೆ ಅನ್ನುವಂಥದ್ದು ಖಂಡಿತ ಇದೆ, ಅದನ್ನು ಒಪ್ಕೋಬೇಕು. ಆದರೆ ಇನ್ನಷ್ಟು ಹೋಮ್ವರ್ಕ್ನ ಭಾಳ ಅಗತ್ಯ ಇದೆ. ಜೊತೆಗೆ ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ದಿಢೀರ್ನ ಈಗ ರೈತರ ಬಗ್ಗೆ ಕಾಳಜಿ ಕಳಕಳಿ ಬಂದಿರುವಂಥದ್ದಲ್ಲ. ಮುಂದೇನು ಮಾಡ್ತಾರೆ, ಯಾವ ಯೋಜನೆಗಳು ಕೊಡ್ತಾರೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕಿವಿ ಹಿಂಡಿ ಬುದ್ಧಿವಾದ ಹೇಳುವಂಥ ಯೋಜನೆಗಳನ್ನ ಹೇಳಿ ನೀವು ಸ್ವಾಮಿ ಹಿಂಗೆ ಮಾಡಬೇಡಿ ಹಿಂಗೆ ಮಾಡಿ ಅಂತ. ಇದೇ ರೈತರ ಇಶ್ಯೂ ಇಟ್ಕೊಂಡೇ ಇಂದಿರಾ ಗಾಂಧಿ ಮತ್ತು ರಾಜಕೀಯ ಪುನರ್ಜನ್ಮ ಪಡೆದರು ವೆಂಕಟೇಶ್ ಅವರೇ. ಸೊ ಅದಾಗಬೇಕು ಅಂತಂದರೆ ರಾಹುಲ್ ಗಾಂಧಿ ಅವರಿಗೆ ಇನ್ನಷ್ಟು ಯೋಗ್ಯತೆ, ಅರ್ಹತೆಗಳು ಬೇಕು. ಅದು ಗಳಿಸ್ಕೊಂಡಾಗ ಮಾತ್ರ ಅವರು ಕಾಂಗ್ರೆಸ್ನಂಥ ದೊಡ್ಡ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಶಕ್ತರಾಗ್ತಾರೆ. ಅಲ್ಲಿ ತನಕ ನೀವೇನು ಜಯಕಾರಗಳನ್ನು ಒಗೆ ಹೇಳಿದ್ರು ಕೂಡ ನೀವು ರಾಹುಲ್ ಗಾಂಧಿ ಅವರಿಗೆ ಇದರಿಂದ ಅರ್ಹತೆ ಬರಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಬಿಗ್ ಡಿಬೇಟ್. ಸೋಮವಾರ ಮತ್ತೊಂದು ಸುದ್ದಿ ಜೊತೆಗೆ ನಿಮ್ಮ ಎದುರುಗಡೆ ಹಾಜರಾಗ್ತೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.